ಎಲ್ರಿಗೂ ನಮಸ್ಕಾರ. ಈ ದಿನ ನಾವು 2015ನೇ ಸಾಲಿನಲ್ಲಿ ಕರ್ನಾಟಕ ಟಿ ಪರೀಕ್ಷೆಯನ್ನು ಕೇಳಿದ್ರು. ಆ ಎಕ್ಸಾಮ್ ಏನು ನಡೆದಿತ್ತು, ಆ ಎಕ್ಸಾಮ್ನಲ್ಲಿ ಸಮಾಜ ವಿಜ್ಞಾನದ ಬೋಧನಾಶಾಸ್ತ್ರದ ಪ್ರಶ್ನೋತ್ತರಗಳಿದ್ದಾವೆ. ಆ ಪ್ರಶ್ನೆಗಳ ಬಗ್ಗೆ ನಾವು ಇವತ್ತು ನೋಡ್ತಾ ಹೋಗೋಣ. ಯಾಕಂದ್ರೆ ಮತ್ತೆ ಈ ಪ್ರಶ್ನೆಗಳು ಪುನರಾವರ್ತನೆ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಓಲ್ಡ್ ಈಸ್ ಗೋಲ್ಡ್. ಹಂಗೆ ಸಮಾಜ ವಿಜ್ಞಾನದ ಬೋಧನೆಗೆ ಸಂಬಂಧಿಸಿದ ಮುಖ್ಯ ಅಂಶಗಳನ್ನ ನಾವು ಈ ಮೂಲಾಧಾರದಿಂದ ಪಡೆಯಬಹುದು ಅಂತಿದೆ. ಅಂದ್ರೆ ಮೂಲಾಧಾರ ಅಂದ್ರೆ ಸ್ಟಾರ್ಟಿಂಗ್ ಬೇಸಿಕ್ ಫೌಂಡೇಶನ್ ಯಾವುದು ಸಮಾಜ ವಿಜ್ಞಾನ ಬೋಧನೆಗೆ ಅಂತಂದ್ರೆ ಅದು ಮೂಲ ಶಿಕ್ಷಣ ಪದ್ಧತಿ ಅಂತ ಆಗುತ್ತೆ. ಯಾವುದು? ಮೂಲ ಶಿಕ್ಷಣ ಪದ್ಧತಿ. ಇವು ಕೊಠಾರಿ ಆಯೋಗ ಅಂದ್ರೆ ಇವು ಏನು ಒಂದು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಹೆಂಗಿರ್ಬೇಕು ಶಿಕ್ಷಣ ಅಂತ, ಯಾವ ತರ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ವರದಿ ಕೊಡುತ್ತೆ ಕೊಠಾರಿ ಆಯೋಗ. ಪ್ರೌಢ ಶಿಕ್ಷಣ ಆಯೋಗ ಹೈಸ್ಕೂಲಲ್ಲಿ ಯಾವ ರೀತಿಯಾಗಿ ಇರಬೇಕು, ಅದ್ರ ಪಠ್ಯಕ್ರಮ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕೊಡುತ್ತೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಇದು ಕೂಡ 2023ರಲ್ಲಿ ಜಾರಿ ಬರುತ್ತೆ. ಇದು ಕೂಡ ಇತ್ತೀಚೆಗೆ ಬಂದದ್ದು. ಇದಾಗಲ್ಲ. ಯಾಕೆ? ಅದಕ್ಕೆ ಫೌಂಡೇಶನ್ ಯಾವ್ದಂತ ಕೇಳಿದ್ರೆ ಅದಕ್ಕೆ ಮೂಲ ಶಿಕ್ಷಣ ಪದ್ಧತಿ. ಶೈಕ್ಷಣಿಕ ಚಟುವಟಿಕೆಯ ಮೂಲ ಅರ್ಥ ಏನು ಅಂತ ಕೇಳಿದ್ರೆ ಅಂದ್ರೆ ಒಂದು ಟೀಚ್ ಮಾಡ್ತೀವಿ ಅಂದ್ರೆ ಒಂದು ಕಾಲೇಜು ಹೋಗ್ತಾ ಇದೀವಿ ಅಥವಾ ಸ್ಕೂಲ್ಗೆ ಹೋಗ್ತಾ ಇದ್ರೆ ಅಲ್ಲಿ ಟೀಚರ್ ಟೀಚ್ ಮಾಡೋದು ಯಾವ್ದಾದ್ರು ಅವ್ರು ಎದಕ್ಕೆ ಟೀಚ್ ಮಾಡ್ತಾರೆ ವಿದ್ಯಾರ್ಥಿಗೆ ಅನ್ನೋದ್ರೆ ವಿದ್ಯಾರ್ಥಿಯ ಮಾನಸಿಕ ಮತ್ತು ಬೌದ್ಧಿಕ ಅಭಿವೃದ್ಧಿ ಬೆಳವಣಿಗೆ ಆಗ್ಬೇಕು, ಸಮಗ್ರ ಅಭಿವೃದ್ಧಿ ಬೆಳವಣಿಗೆ ಆಗ್ಬೇಕು. ಆ ಒಂದು ಉದ್ದೇಶ ಇರುತ್ತೆ ಹಿನ್ನೆಲೆ. ಆ ಉದ್ದೇಶ ಆಧಾರಿತ ಅದು ಕಾರ್ಯ ಇರುತ್ತೆ ಶೈಕ್ಷಣಿಕ ಚಟುವಟಿಕೆ. ಬರೀ ಮೌಲ್ಯಾಧಾರಿತ ಕಾರ್ಯ ಅಲ್ಲ. ಯಾಕಾಗಲ್ಲ ಅಂದ್ರೆ ಮೌಲ್ಯ ಆಧಾರಿತ ಅಂದ್ರೆ ಎಕ್ಸಾಮ್ ಬರ್ಬಿಟ್ಟು ಏನ್ ಪೇಪರ್ ಮೌಲ್ಯಮಾಪನ ಮಾಡ್ತಾರೆ ನೋಡು, ಅದು ಆಗುತ್ತೆ ಮೌಲ್ಯ. ಅಂದ್ರೆ ಆ ವಿದ್ಯಾರ್ಥಿಯ ಓನ್ಲಿ ಏನು ಆ ಒಂದು ಪರ್ಟಿಕ್ಯುಲರ್ ಸೆಮ್ಮಿನ ಅದು ಏನು ಕಾರ್ಯವನ್ನ ತಿಳಿತಕ್ಕಂಥ ಕೆಲಸ ಆಗುತ್ತೆ. ಮತ್ತೆ ಇನ್ನೊಂದೇನು ಶಿಕ್ಷಣ ಆಧಾರಿತ ಅಂದ್ರೆ ಪುಸ್ತಕ ಇದೆ ಅಂತೇಳಿ ಟೀಚ್ ಮಾಡೋದಲ್ಲ, ಅದು ಆಗಲ್ಲ. ಚಿಂತನಾ ಆಧಾರಿತ ಅಂದ್ರೆ ಓನ್ಲಿ ಫಾರ್ ಚಿಂತನೆ ಅಂದ್ರೆ ಅದೇನು ಚಿಂತನೆಗೋಸ್ಕರ ಆ ಮಗುವಿನ ಚಿಂತನೆ ಹೆಚ್ಚು ಮಾಡೋದು ಆ ತರ ಆಗಲ್ಲ. ಎಲ್ಲಾನು ಸಮಗ್ರ ಬೆಳವಣಿಗೆ ಇರುತ್ತೆ ಇದರಲ್ಲಿ. ಉದ್ದೇಶ ಅಂದ್ರೆ ಮಗುವಿನ ಸಮಗ್ರ ಬೆಳವಣಿಗೆ ಇರುತ್ತೆ. ನೆಕ್ಸ್ಟ್, ಸಮಾಜ ವಿಜ್ಞಾನ ಬೋಧನೆಯ ಮೂಲ ಉದ್ದೇಶ ಯಾವುದು ಅಂದ್ರೆ ಜವಾಬ್ದಾರಿಯುತ ಪೌರತ್ವ ಬೆಳವಣಿಗೆ ಅಂತ. ಜವಾಬ್ದಾರಿಯುತ ಪೌರತ್ವ ಬೆಳವಣಿಗೆ ಯಾಕಾಗುತ್ತೆ ಅಂತಂದ್ರೆ ವೃತ್ತಿಯಲ್ಲಿ ಬೆಳವಣಿಗೆ. ವೃತ್ತಿಯಲ್ಲಿ ಬೆಳವಣಿಗೆ ಅಂದ್ರೆ ಆಲ್ರೆಡಿ ಅವನು ಒಬ್ಬ ಟೀಚರ್ ಆಗಿರ್ತಾನೆ. ಟೀಚರ್ ತನ್ನ ವೃತ್ತಿಯಲ್ಲಿ ಬೆಳವಣಿಗೆ ಮಾಡೋಕೆ ಹೋದ್ರೆ ಏನು ಸಮಾಜ ವಿಜ್ಞಾನ ಬೋಧನೆ ಮೂಲ ಉದ್ದೇಶ ಆಗಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಆ ಒಂದು ಕಾನ್ಸೆಪ್ಟ್ ನ ಬೆಳೆಸ್ಬೇಕು ಮಕ್ಕಳಲ್ಲಿ. ಆ ಒಂದು ಹಿನ್ನೆಲೆ ಉದ್ದೇಶ ಸಮಾಜ ವಿಜ್ಞಾನದ ಬೋಧನೆ ಇರುತ್ತೆ. ವೃತ್ತಿಯಲ್ಲಿ ಬೆಳವಣಿಗೆ ಆಗಲ್ಲ. ಜ್ಞಾನವನ್ನು ವೃದ್ಧಿಸುವುದು. ಓಕೆ, ಸಮಾಜ ವಿಜ್ಞಾನ ಮಾತ್ರ ಬೋಧನೆ ಮಾಡೋದ್ರಿಂದ ಜ್ಞಾನ ಬರಲ್ಲ. ವಿಜ್ಞಾನ ಬೋಧನೆ ಮಾಡೋದ್ರಿಂದ ಜ್ಞಾನ ಬರುತ್ತೆ, ಕನ್ನಡ ಬೋಧನೆ ಮಾಡೋದ್ರಿಂದ ಜ್ಞಾನ ಬರುತ್ತೆ, ಎಲ್ಲ ಬೇರೆ ಬೇರೆ ವಿಷಯಗಳನ್ನು ಬೋಧನೆ ಮಾಡೋದು ಜ್ಞಾನ ಬರುತ್ತೆ. ಆದ್ರೆ ಅದು ಸರಿಯಾದ ಉತ್ತರ ಯಾವುದು? ಜವಾಬ್ದಾರಿಯುತ ಪೌರತ್ವ ಬೆಳವಣಿಗೆ. ಜೀವನ ಸೌಲಭ್ಯಗಳ ಬೆಳವಣಿಗೆ. ಸೌಲಭ್ಯಗಳು ಬೇಕಾಗಿ ಸೌಲಭ್ಯಗಳು ಅಂದ್ರೆ ಆಗಲ್ಲ. ಬೇಕಿದ್ರೆ ಮೌಲ್ಯಗಳು ಅಂತ ಇತ್ತಂದ್ರೆ ಒಂದೇನೋ ಸ್ವಲ್ಪ ನೋಡ್ಬೋದು. ಜೀವನದ ಮೌಲ್ಯಗಳನ್ನ ವಿದ್ಯಾರ್ಥಿಯಲ್ಲಿ ಜೀವನದ ಮೌಲ್ಯಗಳನ್ನು ಬೆಳೆಸಬೇಕು, ಹೆಚ್ಚಬೇಕು ಅಂತ ಬಂದ್ರೆ ಅದು ಸ್ವಲ್ಪ ಆಗ್ಬೋದು. ಬಟ್ ಇದು ಆನ್ಸರ್ ಆಗಲ್ಲ. ಓಕೆ, ವಿವಿಧ ಹಬ್ಬಗಳನ್ನು ಸಾಂಕೇತಿಕವಾಗಿ ಆಚರಿಸುವ ಪ್ರಾಮುಖ್ಯತೆ ಏನು? ಯಾವ್ಯಾವ ಹಬ್ಬಗಳು ಆಚರಿಸ್ತೀವಿ ನಾವು? ದಸರಾ, ದೀಪಾವಳಿ, ಯುಗಾದಿ, ಕ್ರಿಶ್ಚಿಯನ್, ಈದ್ ಮಿಲಾದ್, ಈ ತರ ವಿವಿಧ ಹಬ್ಬಗಳ ಸಾಂಕೇತಿಕವಾಗಿ ಆಚರಿಸುವುದರ ಪ್ರಾಮುಖ್ಯತೆ ಇದೇನಾಗುತ್ತೆ? ಸಾಂಸ್ಕೃತಿಕ ವರ್ಗಾವಣೆ ಆಗುತ್ತೆ. ಏನಾಗುತ್ತೆ? ಸಾಂಸ್ಕೃತಿಕ ವರ್ಷ. ಯಾವ ರೀತಿ ಅಂದ್ರೆ ಇವಾಗ ನಮ್ಮಪ್ಪ ನಮ್ಮ ತಂದೆ ತಾಯಿಗಳು ಯಾವ ರೀತಿಯಾಗಿ ದೀಪಾವಳಿ ಹಬ್ಬ ಆಚರಣೆ ಮಾಡ್ತಾರೆ ಅಥವಾ ದಸರಾ ಹಬ್ಬ ಆಚರಣೆ ಮಾಡ್ತಿದ್ರು, ಅದು ನೆಕ್ಸ್ಟ್ ಮುನ್ನೆಲೆಗೆ ಹೋಗುತ್ತೆ. ಅಲ್ಲಿ ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ಪೂಜೆ ಮಾಡ್ಬೇಕು, ಯಾವ ರೀತಿಯಾಗಿ ಇನ್ನೊಬ್ರಿಗೆ ಗೌರವ ಕೊಟ್ಟು ಬನ್ನಿ ಹಂಚಿಕೆ ಮಾಡ್ಬೇಕು, ಬನ್ನಿ ಕೊಟ್ಟು ಬಂಗಾರ ಆಗ್ತಿರೋದು, ಅದು ಸಂಸ್ಕೃತಿ. ಯಾವ ರೀತಿಯಾಗಿ ಹಿಂದಲಿಂದ ಅದು ನಡ್ಕೊಂಡ್ ಬಂದೋ ಅದು ಸಂಸ್ಕೃತಿ ಆಗುತ್ತೆ. ಅದು ವರ್ಗಾವಣೆ, ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗುತ್ತೆ. ಓಕೆ, ಧಾರ್ಮಿಕ ಸುಧಾರಣೆ. ಇದು ಧಾರ್ಮಿಕ ಸುಧಾರಣೆ ಆಗಲ್ಲ. ಯಾಕಂದ್ರೆ ಪ್ರತಿ ವರ್ಷನೂ ಅಲ್ಲಿ ಹಬ್ಬ ಅದು ಕಂಟಿನ್ಯೂಸ್ ಆಗಿ ಬರುತ್ತೆ. ಒಂದೇ ದಿನ ಆದ್ಮೇಲೆ ಮತ್ತೆ ಅದೇನಾಗಲ್ಲ. ಒಂದೇ ದಿನ ಆದ್ಮೇಲೆ ಮತ್ತೆ ರಿಪೀಟ್ ಆಗದೇ ಇರೋದಿಲ್ಲ. ಕಂಟಿನ್ಯೂ ವರ್ಷ ಪರ್ಟಿಕ್ಯುಲರ್ ಇಯರ್ ಅಲ್ಲಿ ಪರ್ಟಿಕ್ಯುಲರ್ ತಿಂಗಳಲ್ಲಿ ಅದು ರಿಪೀಟ್ ಆಗ್ತಾ ಇರುತ್ತೆ. ಮತ್ತೆ ರಾಷ್ಟ್ರೀಯತೆ ಬೆಳೆಸಬೇಕಾದ್ರೆ ಯಾವ ಹಬ್ಬಗಳ ಇಂಪಾರ್ಟೆಂಟ್ ಆಗ್ತವೆ? ಯಾವುದು? ಆಗಸ್ಟ್ 15, ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಈ ತರ ನ್ಯಾಷನಲ್ ಸಂಬಂಧಪಟ್ಟಂಗೆ ಏನ್ ಆಚರಣೆ ಮಾಡ್ತಾರೋ
ಸರ್ಕಾರದ ಮುಂದಾಳತ್ವದಲ್ಲಿ ಯಾವ ಒಂದು ಆಚರಣೆಗಳನ್ನ ಆಚರಣೆ ಮಾಡ್ತು ಅಂಥವನ್ನ ಆಚರಣೆ ಮಾಡಿದ್ರೆ ಅವು ರಾಷ್ಟ್ರೀಯತೆಯ ಭಾವನೆಯನ್ನ ಹೆಚ್ಚು ಮಾಡ್ತವೆ. ಇನ್ನು ಪೌರತ್ವ ಪ್ರಜ್ಞೆ, ವಿವಿಧ ಹಬ್ಬಗಳಿಗೂ ಪೌರತ್ವಕ್ಕೂ ಸಂಬಂಧ ಇಲ್ಲ. ಪೌರತ್ವ ಪ್ರಜ್ಞೆ ಯಾವಾಗ ಚುನಾವಣೆ ಮುನ್ನಲೆ ನಾವು ಪ್ರಚಾರ ಮಾಡ್ಬಿಟ್ಟು ವೈಯಕ್ತಿಕವಾಗಿ ಮತ್ತೆ ನನ್ನ ನಿಂತೀನಿ ನನಗೆ ಹಾಕಿ ಅಂತ ಹೇಳಿ ಪ್ರಚಾರ ಮಾಡೋದಲ್ಲ. ಬೇರೆ ಬೇರೆ ನಿಮ್ಮ ಓಟು ನಿಮ್ಮ ಹಕ್ಕು, ಉತ್ತಮ ಪೌರರಾಗಬೇಕಾದ್ರೆ ಉತ್ತಮ ನಾಯಕರನ್ನ ಆಯ್ಕೆ ಮಾಡಿ ಆ ಥರ ಎಲ್ಲ ಕೆಲವಷ್ಟು ಅಂಗ ಸಂಸ್ಥೆಗಳು ಪ್ರಚಾರ ಮಾಡ್ತಾರೆ. ಅದು ಪೌರತ್ವ ಪ್ರಜ್ಞೆ ಮೂಡಿಸೋಕ್ಕೋಸ್ಕರ. ಓಕೆ, ರೈಟ್. ಸಮಾಜ ವಿಜ್ಞಾನ ಬೋಧನೆಯಿಂದ ಮಕ್ಕಳಲ್ಲಿ ಬೆಳೆಸಬಹುದಾದ ಮುಖ್ಯ ಸಾಮರ್ಥ್ಯ ಅಂದ್ರೆ ವಿಮರ್ಶಾತ್ಮಕ ಚಿಂತನೆ. ಯಾವ್ದಾಗುತ್ತೆ? ಸಮಾಜ ವಿಜ್ಞಾನದಿಂದ ಬೋಧನೆಯಿಂದ ಮಕ್ಕಳಲ್ಲಿ ಬೆಳೆಸಬಹುದಾದ ಮುಖ್ಯ ಸಾಮರ್ಥ್ಯ ಅಂದ್ರೆ ವಿಮರ್ಶಾತ್ಮಕ ಚಿಂತನೆ. ಓಕೆ, ಯಾಕೆ ಜ್ಞಾನ ಬೆಳವಣಿಗೆ? ಜ್ಞಾನ ಬರುತ್ತೆ, ಬಟ್ ಅದೇ ಮೂಲ ಆಗಲ್ಲ. ಇವಾಗ ನೋಡಿ, ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನರ ಮಧ್ಯೆ ಯುದ್ಧ ಆಯ್ತು, ಅವಾಗ ಸೋತು. ಯಾಕೆ ಸೋತು ಅನ್ನೋದ್ರಲ್ಲಿ ವಿಮರ್ಶೆ ಮಾಡ್ಬೇಕು, ರೀಸನ್ಸ್ ಹುಡುಕ್ಬೇಕು ವಿದ್ಯಾರ್ಥಿ. ಸೋಲಿಗೆ ಕಾರಣಗಳೇನು, ಈಗ ಆಗ್ಬಾರ್ದಾಗಿತ್ತು, ಈಗ ಸೋತ್ ನಂತರ ಏನಾಯ್ತು, ಪರಿಣಾಮ ಏನಾಯ್ತು, ಅದರ ಪ್ರಭಾವ ಏನಾಯ್ತು, ವಿಮರ್ಶಾತ್ಮಕವಾಗಿ ಚಿಂತನೆ ಮಕ್ಕಳಲ್ಲಿ ಬೆಳೆಸ್ಬೇಕು. ಐತಿಹಾಸಿಕ ಚಿಂತನೆ ಆಗಿರ್ಬೋದು, ಅಥವಾ ಇವಾಗ ಇಂದಿರಾ ಗಾಂಧಿ ಸಮಯದಲ್ಲಿ ತುರ್ತು ಪರಿಸ್ಥಿತಿ, ಅದರಿಂದ ಏನ್ ಪರಿಣಾಮಗಳಾದವು, ನೆಕ್ಸ್ಟ್ ಯಾರು ಇರ್ಬೋದು, ನರೇಂದ್ರ ಮೋದಿ ಟೈಮಲ್ಲಿ ಇವಾಗ ಏನು ಅಭಿವೃದ್ಧಿ ಆಗಿದೆ, ಒಂದ್ ವೇಳೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರೆ ಯಾವ ರೀತಿ ಅಭಿವೃದ್ಧಿ ಆಗ್ತಿತ್ತು. ಈ ತರ ವಿಮರ್ಶಾತ್ಮಕ ಚಿಂತನೆ ಇದೆಲ್ಲ ಸಮಾಜ ವಿಜ್ಞಾನದಲ್ಲಿ ಬರುತ್ತೆ. ಸೊ ಜ್ಞಾನದ ಬೆಳವಣಿಗೆ ಆಗಲ್ಲ. ಸೊ ಕೌಶಲ್ಯಗಳಂದ್ರೆ ಪರ್ಟಿಕ್ಯುಲರ್ ಆಗಿ ಯಾವುದು ಕೌಶಲ್ಯಗಳಂದ್ರೆ ಕಂಪ್ಯೂಟರ್ ಎಕ್ಸ್ಪರ್ಟೈಸೇಷನ್ ಅಲ್ಲ, ಹಾಡು, ನೃತ್ಯ, ಸಂಗೀತ, ಕಲೆ, ಇದ್ರಲ್ಲಿ ಯಾವ್ದ್ರಲ್ಲಿ ಇಂಥ ಕೌಶಲ್ಯಗಳನ್ನ ಬೆಳವಣಿಗೆ ಮಾಡೋದು ಬೋಧನೆ ವಿಜ್ಞಾನದಾಗಲ್ಲ. ಧಾರ್ಮಿಕ ಆಸಕ್ತಿ ಬೆಳೆಸುವುದಾಗಲ್ಲ. ಯಾಕೆ ಧಾರ್ಮಿಕ ಆಸಕ್ತಿ ಬೆಳೆಸುವುದಾಗಲ್ಲ ಅಂದ್ರೆ ಸಮಾಜ ವಿಜ್ಞಾನ ಒಂದು ಧರ್ಮರಹಿತ ಬೋಧನಾ ವಿಧಾನ. ಯಾವುದೇ ಒಂದು ಧಾರ್ಮಿಕ ಪರ್ಟಿಕ್ಯುಲರ್ ಧರ್ಮ ಅಂತೇಳಿ ಬೋಧನೆ ಮಾಡಿ, ಎಲ್ಲಾ ಧರ್ಮಗಳನ್ನು ಬೋಧನೆ ಮಾಡ್ಬೋದು, ಆದ್ರೆ ಇದೇ ಅಂತೇಳಿ ಬೋಧನೆ ಮಾಡಕ್ಕೆ ಅದರಿಂದ ಆಗಲ್ಲ. ಸೊ ಹಂಗಾಗಿ ಧಾರ್ಮಿಕ ಆಸಕ್ತಿ ಬೆಳವಣಿಗೆ ಆಗಲ್ಲ. ಓಕೆ, ನೆಕ್ಸ್ಟ್ ಪ್ರಶ್ನೆ. CCE ಅಥವಾ ನಿರಂತರ ವ್ಯಾಪಕ ಮೌಲ್ಯಮಾಪನ ಅಂದ್ರೆ ಏನು? ನಿರಂತರ ವ್ಯಾಪಕ ಮೌಲ್ಯಮಾಪನ ಅಂದ್ರೆ ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಮಾಪನ ಅಂತ. ಯಾಕಂದ್ರೆ ನಿರಂತರ ವ್ಯಾಪಕ ಅಂದ್ರೆ ವಿಶಾಲವಾದ ಅಂತ ಅರ್ಥ ಆಗುತ್ತೆ ಸಿಂಪಲ್ ಆಗಿ. ಮಗುವಿನ ಕಲಿಕೆ ಕಾರ್ಯಕ್ಷಮತೆಯ ಮಾಪನ ಆಗಲ್ಲ. ಯಾಕಾಗಲ್ಲ ಅಂದ್ರೆ ಮಗುವಿನ ಕಲಿಕೆಯನ್ನ ಕಾರ್ಯಕ್ಷಮತೆ ಅಂದ್ರೆ ಪರ್ಟಿಕ್ಯುಲರ್ ಸೆಮ್ ಅಥವಾ ಪರ್ಟಿಕ್ಯುಲರ್ ಇಯರ್ ಅಲ್ಲಿ ಅವನೇನ್ ಕಲ್ತ, ಏನ್ ಬಿಟ್ಟ, ಅಥವಾ ಏನು ಯಾವ ವಿಷಯಗಳನ್ನ ಮಾತಾಡ್ತಾನೆ, ಯಾವ ಬರವಣಿಗೆ ಸರಿಯಾಗಿದ್ಯಾ ಇಲ್ಲ, ಅದು ಮಗುವಿನ ಕಾರ್ಯಕ್ಷಮತೆ ಅಳಿಯೋದಾಗುತ್ತೆ. ಓಕೆ, ಅದು ಮಗುವಿನ ನಿರಂತರ ವ್ಯಾಪಕದಲ್ಲಿ ಸಂಪೂರ್ಣ ಅಂದ್ರೆ ಅವನು ಮಾನಸಿಕವಾಗಿ, ದೈಹಿಕವಾಗಿ, ಬೌದ್ಧಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾವ ರೀತಿಯಾಗಿ ಮಗು ಅಭಿವೃದ್ಧಿ ಹೊಂದಿದ್ದಾನೆ ಅನ್ನೋದು ನಿರಂತರ ವ್ಯಾಪಕ ಮೌಲ್ಯಮಾಪನ. ಓಕೆ, ಇದು ಶ್ರೇಣಿ ಆಧಾರಿತ ಕಲಿಕೆ ಆಗಲ್ಲ. ಯಾಕಂದ್ರೆ ಶ್ರೇಣಿ ಆಧಾರಿತ ಅಂದ್ರೆ A+B+ ಏನು ಒಂದು ಟೆಸ್ಟ್ ಕೊಟ್ಬಿಟ್ಟು ಮಾಡ್ತಾರೋ ಅದು ಆಗಲ್ಲ. ಮಗುವಿನ ವಿಷಯ ಗ್ರಹಿಕೆಯ ಮಾಪನ ಅಂದ್ರೆ ಪರ್ಟಿಕ್ಯುಲರ್ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವನ ಗ್ರಹಿಕೆ ಇರುತ್ತೆ. ಸೊ ಅದು ಸಮಗ್ರ ಆಗಲ್ಲ. ಓಕೆ, ಇದು ಮಗುವಿನ ಸರ್ವತೋಮುಖ ಬೆಳವಣಿಗೆ. ಈ ತರ ಸರ್ವತೋಮುಖ ಬೆಳವಣಿಗೆ ಅಥವಾ ವ್ಯಾಪಕ ನಿರಂತರ ಅಂತ ಪ್ರಶ್ನೆಯಲ್ಲಿ ಅಥವಾ ಅದಿದ್ರೆ ಕ್ವಶನ್ ಅಲ್ಲಿ ಇದ್ರೆ ಆಲ್ಮೋಸ್ಟ್ ಆನ್ಸರ್ಗಳು ಅವನೇ ಆಗಿರುತ್ತೆ. ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಿ ಅಷ್ಟೇ, ಮತ್ತೆ ಅದೇ ಆಗಿರುತ್ತೆ ತಪ್ಪು ಆಗ್ಬೇಡಿ. ನೆಕ್ಸ್ಟ್ ಪ್ರಶ್ನೆ. ಹರ್ಷವರ್ಧನ ಕಾಲದ ಪ್ರಸಿದ್ಧ ವಿಶ್ವವಿದ್ಯಾಲಯ ಯಾವುದು ಅಂದ್ರೆ ನಳಂದ. ಓಕೆ, ನಳಂದ ವಿಶ್ವವಿದ್ಯಾಲಯ ಹರ್ಷವರ್ಧನ ಕಾಲದ ಪ್ರಸಿದ್ಧ ವಿಶ್ವವಿದ್ಯಾಲಯ. ಈ ನಳಂದ ವಿಶ್ವವಿದ್ಯಾಲಯ ಸ್ಥಾಪಕ ಯಾರು? 1ನೇ ಚಂದ್ರಗುಪ್ತ ಆಗಿರ್ತಾನೆ. ಈ ನಳಂದ ಹರ್ಷವರ್ಧನ 7ನೇ ಶತಮಾನದಲ್ಲಿ ಆಳ್ವಿಕೆ ಮಾಡಿದಂಥ ರಾಜ. ಇನ್ನೊಂದು ಒಂದು ನಿಮಿಷ, ಏನು ಇಂಪಾರ್ಟೆಂಟ್ ಅಂದ್ರೆ ಈ ನಳಂದ ವಿಶ್ವವಿದ್ಯಾಲಯಕ್ಕೆ ಹುಯೆನ್ ಇರ್ತಾನಲ್ಲ, ಚೀನಾದ ಯಾಂತ್ರಿಕ ಹುಯೆನ್ ಭೇಟಿ ನೀಡ್ತಾನೆ ಇಲ್ಲಿಗೆ ನಳಂದ ವಿಶ್ವವಿದ್ಯಾಲಯಕ್ಕೆ. ಮತ್ತೆ ಇನ್ನೊಂದು ಪ್ರಮುಖವಾಗಿ ನಳಂದ ವಿಶ್ವವಿದ್ಯಾಲಯ ಬಿಹಾರದಲ್ಲಿದೆ. ಮತ್ತೆ ಹುಯೆನ್ ಇಲ್ಲಿ ಭೇಟಿ ಕೊಡ್ತಾನೆ, ಇಲ್ಲಿ ಅಧ್ಯಯನ ಮಾಡ್ತಾನೆ, ಮತ್ತೆ ಇಲ್ಲಿ ಕೂಡ ಕೆಲವು ದಿನ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾನೆ. ಓಕೆ, ಇದು ಈ
ಒಂದು ನಳಂದ ವಿಷಯದ ಬಗ್ಗೆ. ಎಲ್ಲಿದೆ? ನಳಂದ ವಿಶ್ವವಿದ್ಯಾಲಯ ಬಿಹಾರದಲ್ಲಿದೆ. ಇದಕ್ಕೆ ಇದಕ್ಕೆ ಆರ್ಥಿಕವಾಗಿ ಪ್ರಮುಖ ಸಹಾಯ ಮಾಡಿದನು ಹರ್ಷವರ್ಧನ. ಇವನು ಬೌದ್ಧಯಾನ ಪಂಥದವನು ನೋಡಿ. ಹರ್ಷವರ್ಧನ ಯಾವುದು? ಬೌದ್ಧಯಾನ ಪಂಥದವನು. ಮತ್ತೆ ಇದಕ್ಕೆ ಭೇಟಿ ನೀಡಿದವನು ಹುಯೆನ್ ಸಾಂಗ್. ಓಕೆ, ರೈಟ್. ಇದನ್ನ ಕಳಿಸಿದವನು 1ನೇ ಕುಮಾರಗುಪ್ತ. ಓಕೆ, ಇಷ್ಟು. ನೆಕ್ಸ್ಟ್ ಯಾವುದು? ತಕ್ಷಶಿಲ ಇದೆಯಲ್ಲ, ತಕ್ಷಶಿಲ ಇದು ಇವಾಗಿನ ಪಾಕಿಸ್ತಾನದಲ್ಲಿದೆ. ಎಲ್ಲಿದೆ? ಪಾಕಿಸ್ತಾನದಲ್ಲಿದೆ. ವೆರಿ ವೆರಿ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಇದು ಪಾಕಿಸ್ತಾನದ ಇಸ್ಲಾಮಾಬಾದ್ ಇದೆಯಲ್ಲ, ಅಲ್ಲಿ ಬರುತ್ತೆ. ಇದು ಮೌರ್ಯರ ಕಾಲಕ್ಕಿಂತ ಮೊದಲು ಇದ್ದಂಥ ಒಂದು ವಿಶ್ವವಿದ್ಯಾಲಯ. ವಿಶ್ವವಿದ್ಯಾಲಯ ಆಗಿತ್ತು. ಓಕೆ, ನೆಕ್ಸ್ಟ್ ಬರೋದು ಯಾವುದು? ವಿಕ್ರಮಶಿಲ. ಈ ವಿಕ್ರಮಶಿಲ ಇದನ್ನ ಪಾಲ್ ಸಾಮ್ರಾಜ್ಯದ ರಾಜ ಧರ್ಮಪಾಲ ಇದ್ದಾನಲ್ಲ, ಅವನು 8ನೇ ಶತಮಾನದಾಗ ಇದನ್ನ ಕಟ್ತಾರೆ. ಅದು 8ನೇ ಶತಮಾನದಲ್ಲಿ. ಓಕೆ, ರಾಜ ಧರ್ಮಪಾಲ. ಇಷ್ಟು ಇದು ಸಂಬಂಧ. ನೆಕ್ಸ್ಟ್, ಸಮಾಜ ವಿಜ್ಞಾನ ಸಮಾಜ ಅಧ್ಯಯನದಿಂದ ಈ ಮುಖ್ಯಾಂಶಗಳಿಂದ ಭಿನ್ನವಾಗಿದೆ ಅಂದ್ರೆ ಯಾವುದು ಅಂದ್ರೆ, ಸಮಾಜ ವಿಜ್ಞಾನ ಘಟನೆಗಳನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಿ ಅದರ ಆಧಾರವಾಗಿ ನಿರೂಪಿತವಾಗಿದೆ. ಓಕೆ, ಸಮಾಜ ವಿಜ್ಞಾನವನ್ನು ಮಾನವ ದಿನನಿತ್ಯದ ಚಟುವಟಿಕೆಯ ಪ್ರತಿರೂಪವಾಗಿದೆ. ಅಲ್ಲ, ಮಾನವ ದಿನನಿತ್ಯ ಚಟುವಟಿಕೆ ಅಲ್ಲ, ಐತಿಹಾಸಿಕ ಘಟನೆಗಳಿರ್ಬೋದು, ದಿನನಿತ್ಯ ಚಟುವಟಿಕೆಗಳಲ್ಲ. ರಾಜ ಉಂಡ ಮಕ್ಕಂಡ ಎದ್ದದಲ್ಲ. ರಾಜ ಜನರಿಗೆ ಏನು ಕೊಡುಗೆ ನೀಡಿದ, ಸಾಮ್ರಾಜ್ಯ ಯಾವ ರೀತಿಯಾಗಿ ವಿಸ್ತರಣೆ ಮಾಡಿದ, ಯಾವ ರಾಜರನ್ನ ಯಾವ ರೀತಿಯಾಗಿ ಗೆದ್ದದು, ಘಟನೆಗಳು. ಇದು ಸಮಾಜ ವಿಜ್ಞಾನ ಹಲವಾರು ಇತರೆ ವಿಷಯಗಳನ್ನು ಅಧ್ಯಯನಕ್ಕೆ ಅವಕಾಶ ಮಾಡಿಕೊಡ್ತದೆ. ಹೌದು, ಹಲವಾರು ಇತರ ಅವಕಾಶ ಮಾಡಿಕೊಟ್ರು ಕೂಡ ಇದೇನಾಗುತ್ತೆ? ಮುಖ್ಯಾಂಶಗಳಿಂದ ಭಿನ್ನವಾಗಿಲ್ಲ. ಓಕೆ, ಸಾಮಾಜಿಕ ಮೌಲ್ಯಗಳ ಬೆಳವಣಿಗೆ ಹಾಗೂ ಅವುಗಳ ಅಭ್ಯಾಸಕ್ಕೆ ಹೆಚ್ಚು ಪ್ರಾಮುಖ್ಯತೆ. ಸಾಮಾಜಿಕ ಮೌಲ್ಯಗಳ ಬೆಳವಣಿಗೆ ಹಾಗೂ ಅವುಗಳ ಅಭ್ಯಾಸಕ್ಕೆ, ಸಾಮಾಜಿಕ ಮೌಲ್ಯಗಳ ಬೆಳವಣಿಗೆಗೆ ಒತ್ತು ಕೊಡುತ್ತೆ, ಆದರೆ ಅದಕ್ಕೋಸ್ಕರನೇ ಹೆಚ್ಚು ಒತ್ತು ನೀಡಲ್ಲ. ಓಕೆ, ಸರಿಯಾದ ಉತ್ತರ ಯಾವುದಾಗುತ್ತೆ? ಸಮಾಜ ವಿಜ್ಞಾನ ಸಮಾಜ ಅಧ್ಯಯನದಿಂದ ಈ ಮುಖ್ಯಾಂಶಗಳಿಂದ ಭಿನ್ನ. ಯಾವುದರಿಂದ ಭಿನ್ನವಾಗಿದೆ? ಇಲ್ಲಿ ಪ್ರಶ್ನೆಯಲ್ಲಿ ನೋಡಿ, ಸಮಾಜ ಅಧ್ಯಯನದಿಂದ. ಸಮಾಜ ಅಧ್ಯಯನ ಬೇರೆ, ಸಮಾಜ ವಿಜ್ಞಾನ ಬೇರೆ. ವಿಜ್ಞಾನ ಅಂತ ಇರ್ತಲ್ಲ, ಇದು ಸ್ಟಡಿ ಆಫ್ ಸೈಂಟಿಫಿಕ್ಲಿ ಅಂದ್ರೆ ಪರ್ಟಿಕ್ಯುಲರ್. ನೋಡಿ, ಸಮಾಜ ವಿಜ್ಞಾನ ಘಟನೆಗಳನ್ನು ವೈಜ್ಞಾನಿಕವಾಗಿ, ಈ ಪ್ರಶ್ನೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು, ಪರೀಕ್ಷಿಸಿ ಅದರ ಆಧಾರದ ಮೇಲೆ ರೂಪಿತವಾಗಿದೆ. ಯಾವಾಗ ನೋಡ್ತೀವಿ? ವಿಜ್ಞಾನ ಮತ್ತು ಅಧ್ಯಯನ ಅಂದ್ರೆ ಹೆಂಗಿರುತ್ತೆ ಅಂದ್ರೆ, ಅದರಲ್ಲಿ ವೈಜ್ಞಾನಿಕ ದಾಖಲೆಗಳಿರಲ್ಲ, ಪರ್ಟಿಕ್ಯುಲರ್ ಆಗಿಲ್ಲ. ಇರ್ಬೋದು, ಹಂಗಾಯ್ತು ಹಿಂಗ. ಒಂದಾನೊಂದು ಕಾಲದಲ್ಲಿ ರಾಜ ಇದ್ದ. ಯಾವ ಕಾಲ? ಕ್ರಿಸ್ತಶಕ 7ನೇ ಶತಮಾನ. ಇಲ್ಲಿ ವಿಜ್ಞಾನ ಬರುತ್ತೆ, ಅಲ್ಲಿ ಸ್ಟಡಿ ಬರ್ತದೆ, ಅಂದ್ರೆ ಅಧ್ಯಯನ ಮಾಡಿದಿರ್ತಾರೆ ಅಲ್ಲಿ. ಸೊ ಇದು ಸರಿಯಾದ. ಇದನ್ನ ಇದು ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಪ್ರಶ್ನೆ ಸ್ಟಾರ್ಟ್ ಮಾಡಿದಾಗ ನನಗೂ ಅರ್ಥ ಆಗಲ್ಲ ಆಕ್ಚುಲಿ. ಏನು ಸಮಾಜ ವಿಜ್ಞಾನ ಐತಲ್ಲ, ಸಮಾಜ ಅಧ್ಯಯನಕ್ಕಿಂತ ಹೆಂಗೆ ಭಿನ್ನ ಅಂತ ಕೇಳಿದಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ವಿಜ್ಞಾನ ಅಂತ ಬಂದಾಗ ಅಲ್ಲಿ ಪರ್ಟಿಕ್ಯುಲರ್ ಇರುತ್ತೆ, ಅಲ್ಲಿ ವೈಜ್ಞಾನಿಕ ಚಿಂತನೆ ಇರುತ್ತೆ, ವೈಜ್ಞಾನಿಕ ಅಧ್ಯಯನಗಳಿರ್ತವೆ. ಚಿಂತನೆಕ್ಕಿಂತ ದಾಖಲೆಗಳು. ಇವಾಗ ನೋಡಿ, ಒಂದು ಕತ್ತಿ ಸಿಕ್ಕಿದೆ. ಕತ್ತಿ ಅಂದ್ರೆ ಈಗ ರಾಜರ ಕಾಲದ ಕತ್ತಿ. ಅದು ಯಾವ ಕಾಲದಂತ ಗೊತ್ತಿರ್ತದೆ. ಅದು ಕಾರ್ಬನ್ C14 ಅಂತೇಳಿ, ಅದು ಕಾರ್ಬನ್ C14 ಅಂತೇಳಿ ಪರೀಕ್ಷೆಗೊಳಪಡಿಸಿದಾಗ ಅದು ಯಾವ ಕಾಲದ್ದು ಅಂತ ಗೊತ್ತಾಗುತ್ತೆ. ಅವಾಗ ಆ ಕಾಲದಲ್ಲಿ ಯಾವ ರಾಜ ಇದ್ದ, ಆ ರಾಜ ಅದೇ ಕಾಲದಾಗ ಇದ್ನಾನಕ್ಕೆ ಅಲ್ಲಿ ಆಳ್ವಿಕೆ ಮಾಡಿದಂತ ದಾಖಲೆಗಳು ಹೇಳ್ತವೆ. ಇಲ್ಲ ಬೇರೆ ವಿದೇಶಿ ಬರಹಗಾರ ಸಿಗ್ತವೆ. ಇಂಥ ಎಲ್ಲ ವಿದೇಶಿ ಎಲ್ಲ ಕನ್ಕ್ಲೂಡಿಂಗ್ ಮಾಡಿ ಒಂದು ಪರ್ಟಿಕ್ಯುಲರ್ ಒಂದು ನಿರ್ದಿಷ್ಟ ಇದಕ್ಕೆ ಬರ್ತವೆ, ಒಪ್ಪತ್ತಕ್ಕೆ ಬರ್ತಾರಲ್ಲ, ಅದು ವೈಜ್ಞಾನಿಕ ಅಧ್ಯಯನ. ಓಕೆ, ರೈಟ್. ನೆಕ್ಸ್ಟ್ ಪ್ರಶ್ನೆ, NCF 2015 ಪ್ರಕಾರ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಆದ್ಯತೆ ಯಾವುದು ಅಂತ ಕೇಳಿದರೆ ಅದು NCF ಅಂದ್ರೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಂತ ಆಗುತ್ತೆ. ಏನಾಗುತ್ತೆ? ನ್ಯಾಷನಲ್ NCF ಅಂದ್ರೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005 ಅಂತ ಆಗುತ್ತೆ.
ಇದರ ಪ್ರಕಾರ ವಿಜ್ಞಾನ ಬೋಧನೆ ಆದ್ಯತೆ ಯಾವುದಾಗಿತ್ತು ಅಂದರೆ ಐತಿಹಾಸಿಕ ಅಂಶಗಳ ಆಧಾರದ ಮೇಲೆ ಮಾನವನು ತನ್ನ ಪಾತ್ರವನ್ನು ಗುರುತಿಸಲು ಅನುವು ಮಾಡಿಕೊಡಬೇಕು ಅಂತೇಳಿ ಆ ಒಂದು 2005ರ ಬೋಧನಾ ವಿಧಾನ NCF ಪ್ರಕಾರ ಒಂದು ಅಧ್ಯಯನ ಆಗಿತ್ತು. ಸಮಾಜ ವಿಜ್ಞಾನ ಬೋಧನೆ ಮೂಲಕ ನೈತಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು ಇದು ಆಗಲ್ಲ. ಯಾಕಾಗಲ್ಲ ಅಂದ್ರೆ ಐತಿಹಾಸಿಕ ಅಂಶಗಳ ಆಧಾರದ ಮೇಲೆ ಮಾನವ ತನ್ನ ಪಾತ್ರವನ್ನು ಗುರುತಿಸಲು ಅನುವು ಮಾಡಿಕೊಡಬೇಕು ಎಂಬುದು ಆನ್ಸರ್ ಆಯ್ತು. ಓಕೆ, 2005ರಲ್ಲಿ ಜಾರಿ ಬರುತ್ತೆ. ನನ್ನ ಪ್ರಶ್ನೆ ಬಂದು, ಇತ್ತೀಚಿನ ದಿನಗಳಲ್ಲಿ ಉಪನ್ಯಾಸ ವಿಧಾನ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುತ್ತದೆ. ಇದನ್ನು ಸುಧಾರಿಸಲು ಉಪನ್ಯಾಸಕರು ಈ ಕ್ರಮವನ್ನ ಅನುಸರಿಸಬೇಕು. ಅಂದ್ರೆ ಉಪನ್ಯಾಸನ ವಿಧಾನ ಇತ್ತೀಚೆಗೆ ಏನಾಗ್ತದೆ, ಅದು ಇಲ್ಲದಂತಾಗ್ತಾ ಇದೆ. ಅದು ಮತ್ತೆ ಮುನ್ನೆಲೆಗೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ವಿವಿಧ ಘಟನೆಗಳು, ಉದಾಹರಣೆಗಳು, ಅನುಭವಗಳು ಮತ್ತು ಚರ್ಚೆ ಇತ್ಯಾದಿಗಳನ್ನ ವೃದ್ಧಿಸುವುದು. ಏನ್ ಮಾಡ್ಬೇಕು, ಆದಷ್ಟು ಕಡಿತಗೊಳಿಸೋದಲ್ಲ. ಕಡಿತಗೊಳಿಸಿದ ಇನ್ನೂ ಹೋಗ್ಬಿಡುತ್ತೆ. ಭಾಷಣ ಟಿಪ್ಪಣಿಯನ್ನು ಬರೆಯುವುದರಿಂದ ಏನ್ ಬರುತ್ತೆ, ಅವನ ಬರವಣಿಗೆ ಇಂಪ್ರೂವ್ ಆಗುತ್ತೆ. ಉಪನ್ಯಾಸಕರು ತಮ್ಮ ಪಾಠದ ದೊಡ್ಡ ಟಿಪ್ಪಣಿ ತಯಾರಿಸಬೇಕು. ದೊಡ್ಡದು ಬಂದ್ರೆ ಮತ್ತೆ ಇನ್ನೂ ಬೇಸರ ಆಗ್ಬಿಡುತ್ತೆ. ಸೊ ಹಾಗಾಗಿ ವಿವಿಧ ಘಟನೆಗಳು, ಉದಾಹರಣೆಗಳು, ಅನುಭವಗಳು ಹಾಗೂ ಚರ್ಚೆ ಇತ್ಯಾದಿಗಳನ್ನ ವೃದ್ಧಿಸಬೇಕು. ಏನ್ ಮಾಡಬೇಕು, ಚರ್ಚೆ ಅಥವಾ ಘಟನೆಗಳನ್ನ ಹೆಚ್ಚಿಗೆ ಮಾಡಬೇಕು. ಅನುಭವ ಮೂಲಕ ಬಂದಂತ ಘಟನೆಗಳನ್ನ ಹೆಚ್ಚಿಗೆ ಮಾಡ್ಬೇಕು. ಅಂದ್ರೆ ಲಾಸ್ಟ್ ಟೈಮ್ ಈ ತರ ಉಪನ್ಯಾಸ ಮಾಡಿದಾಗ ಜಾಸ್ತಿ ಜನ ಕೇಳಿಲ್ಲ, ಈ ತರ ಮಾಡಿದಾಗ ಕೇಳಿದ್ರು. ಅನುಭವ ಈ ತರ ಈ ವೇದಲ್ಲಿ ಮಾಡ್ಬೇಕು. ಮಧ್ಯೆ ಮಧ್ಯೆ ಒಂದು ಜೋಕ್ ಹೇಳ್ಬೇಕು. ಆಕರ್ಷಣೆ ಮಾಡಕ್ಕೆ ಒಂದ್ ಸ್ವಲ್ಪ ನಾಟಕ ಅಭಿನಯ ಮಾಡ್ಬೇಕು. ಇಲ್ಲ ಚರ್ಚೆ, ಅವ್ರಿಗೆ ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಕೇಳಿದ್ರೆ ಚರ್ಚೆ ಆಗುತ್ತೆ. ಡಿಸ್ಕಷನ್ ಆದಾಗ ಮನಸ್ಸು ಕೇಂದ್ರಿತ ಆಗುತ್ತೆ. ಈ ತರ. ಓಕೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ನಾಟಕವನ್ನು ವಿದ್ಯಾರ್ಥಿಗಳಿಂದ ಪ್ರಸ್ತುತಪಡಿಸುವಾಗ ಬೆಳೆಸಬಹುದಾದ ಸಮಾಜ ವಿಜ್ಞಾನ ಬೋಧನೆಯ ಉದ್ದೇಶ ಯಾವುದು ಅಂತ ಕೇಳಿದರೆ ಅದು ದೇಶ ಪ್ರೇಮ. ಭಾರತದ ಮೊದಲ ಸ್ವತಂತ್ರ ಹೋರಾಟ ಎಲ್ಲಿ ಯಾರ್ದು ಅಂದ್ರೆ ಇವ್ರದಾಗುತ್ತೆ. ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರದಾಗುತ್ತೆ. ಯಾಕಂದ್ರೆ ಕಿಚ್ಚು ಹೊತ್ತಿದ್ದು ಕರ್ನಾಟಕದಿಂದ ಬ್ರಿಟಿಷರನ್ನು ಭಾರತದಿಂದ ಸಾಮ್ರಾಜ್ಯದಿಂದ ತೊಲಗಿಸ್ಬೇಕು ಅನ್ನೋ ಹೋರಾಟ ಅವ್ರದ್ದು ಆಗಿತ್ತು. ಅದೇನಾಗುತ್ತೆ, ದೇಶ ಪ್ರೇಮ. ರಾಷ್ಟ್ರೀಯ ಭಾವೈಕ್ಯತೆ ಆಗಲ್ಲ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ನಾಟಕ ಅವನು ಯಾವ ತರ ಇದ್ದ, ಸಂಗೊಳ್ಳಿ ರಾಯಣ್ಣ ಅವನು ತನ್ನ ರಾಜ್ಯವನ್ನ ಪುನರ್ ಪಡಿಬೇಕು. ಬ್ರಿಟಿಷರನ್ನ ದೇಶದಿಂದನೇ ತೊಡೆದಾಕ್ಬೇಕು. ತನ್ನ ರಾಜ್ಯಕ್ಕಾಗಿ ಅಲ್ಲ, ರಾಜ್ಯವನ್ನು ಮಾತ್ರ ಸಿಕ್ಕರೆ ಸಾಕು ಅನ್ಕಲಿಲ್ಲ. ಇಡೀ ಎಲ್ಲಾ ಜನರನ್ನ, ಸಮುದಾಯವನ್ನ ಒಗ್ಗೂಡಿಸಿ ಅವರಲ್ಲಿ ಅರಿವು ಮೂಡಿಸಿ ಈ ದೇಶ ನಮಗ್ ಸೇರಿದ್ದು, ಈ ರಾಜ್ಯ ನಮಗ್ ಸೇರಿದ್ದು, ಇದು ಪ್ರತಿಯೊಬ್ಬ ಪ್ರಜೆಗಳ ಹಕ್ಕು. ಬೇರೆ ದೇಶದವ್ರು ಬಂದು ಇಲ್ಲಿ ಆಳ್ವಿಕೆ ಮಾಡಬಾರ್ದು, ಅವ್ರಿಗೆ ಅವಕಾಶ ಕೊಡಬಾರ್ದು ಅಂತೇಳಿ ದೇಶ ಪ್ರೇಮವನ್ನು ಸಂಗೊಳ್ಳಿ ರಾಯಣ್ಣ ಬೆಳೆಸ್ತಾ ಇದ್ದ. ಸೊ ಅದು ದೇಶ ಪ್ರೇಮವನ್ನು ತರುತ್ತೆ. ಓಕೆ, ನೆಕ್ಸ್ಟ್, ವಿದ್ಯಾರ್ಥಿಗಳಲ್ಲಿ ನಕ್ಷೆ ಬಿಡಿಸುವ ಕೌಶಲ್ಯ ಮೂಡಿಸುವ ಮುನ್ನ ಈ ಸಾಮರ್ಥ್ಯವನ್ನು ಬೆಳೆಸುವುದು ಉತ್ತಮ. ನಕ್ಷೆ ಬಿಡಿಸುವ ಕೌಶಲ್ಯ ಮೂಡಿಸುವ ಮುನ್ನ ಈ ಸಾಮರ್ಥ್ಯವನ್ನು ಬೆಳೆಸುವುದು ಉತ್ತಮ. ಅಂದ್ರೆ ಭೌಗೋಳಿಕ ಗಡಿಗಳು, ಭೌಗೋಳಿಕ ಗಡಿಗಳು. ಯಾಕಂದ್ರೆ ಒಂದು ನಕ್ಷೆ ಇಂಡಿಯಾ ನಕ್ಷೆ ಹಿಂಗ್ ಬಿಡಿಸ್ತು ಅಂದ್ರೆ ಎಲ್ಲಿ ಯಾವ್ದಿರುತ್ತೆ ಯಾವ್ದಿಲ್ಲ ಅನ್ನೋದನ್ನ ಆ ವಿದ್ಯಾರ್ಥಿಗೆ ಗೊತ್ತಿರ್ಬೇಕು. ಇಲ್ಲಿ ಉತ್ತರಕ್ಕೆ ಜಮ್ಮು ಕಾಶ್ಮೀರ, ದಕ್ಷಿಣಕ್ಕೆ ಕನ್ಯಾಕುಮಾರಿ, ಈ ಕಡೆ ಗುಜರಾತ್, ಈ ಕಡೆ ಮೇಘಾಲಯ, ಅದು ಬರ್ತದೆ. ಈ ತರ ಭೌಗೋಳಿಕ ಗಡಿಗಳು ಗೊತ್ತಿರ್ಬೇಕು ಅವ್ನಿಗೆ, ಯಾವ ಎಲ್ಲಿ ಬರುತ್ತೆ ಅಂತ. ಸೊ ಇದೇ ತರ ಇರ್ಬೇಕು ಅಂತ ಗೊತ್ತಿರ್ಬೇಕು. ಓಕೆ, ಮನಸ್ಸಿನಲ್ಲಿ ನಕ್ಷೆಯನ್ನು ಸಾಕಾರಗೊಳಿಸುವುದು ಆಗಲ್ಲ. ಯಾಕಾಗಲ್ಲ, ಮನಸ್ಸಿನಲ್ಲಿ ಇರುತ್ತೆ, ಅದು ಭೌತಿಕವಾಗಿ ಬರೋಕ್ಕಾಗಲ್ಲ. ರಾಜಕೀಯ ಪ್ರಭಾವ, ಇದು ಅನ್ನೆಸೆಸಿಟಿ. ಅದು ಐತಿಹಾಸಿಕ ಪ್ರಾಮುಖ್ಯತೆ ಅಧ್ಯಯನ, ಇದು ಕೂಡ ಬರಲ್ಲ. ಏನ್ ಗೊತ್ತಿರ್ಬೇಕು, ನಕ್ಷೆ ಬಿಡಿಸ್ಬೇಕಾದ್ರೆ ಭೌಗೋಳಿಕ ಗಡಿಗಳು ಗೊತ್ತಿರ್ಬೇಕು. ಜೀವನ ಚರಿತ್ರೆ ಬೋಧನಾ ವಿಧಾನದ ಮುಖ್ಯ ಉದ್ದೇಶ. ಯಾರ್ದಾದ್ರು ಜೀವನ ಚರಿತ್ರೆ, ಗಾಂಧೀಜಿ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತಿದೆಯಲ್ಲ, ಅದು ಆ ಬೋಧನಾ ವಿಧಾನ ಮುಖ್ಯ ಉದ್ದೇಶ ಏನು, ಅದನ್ನ ಓದಿಸೋದ್ರ ಮುಖ್ಯ ಉದ್ದೇಶ ಏನಾಗಿರುತ್ತೆ, ಚಾರಿತ್ರಿಕ ವ್ಯಕ್ತಿಗಳಂತೆ ತಾವು ಸಾಧನೆ ಮಾಡಲು ಸ್ಫೂರ್ತಿ ಮೂಡಿಸುವುದು.
ಏನ್ ಮಾಡಿಸೋದು? ಸ್ಫೂರ್ತಿ. ಗಾಂಧೀಜಿ ಉತ್ತಮ ವ್ಯಕ್ತಿತ್ವವಾಗಿದ್ದ, ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟ. ನಾನು ಅದೇ ತರ ಭಾರತಕ್ಕೆ ಏನಾದರೂ ಕೊಡುಗೆ ಕೊಡಬಹುದು. APJ ಅಬ್ದುಲ್ ಕಲಾಂ ಕೂಡ ಉತ್ತಮ ರಾಷ್ಟ್ರಪತಿ ಆಗಿದ್ದು, ವಿಜ್ಞಾನಿ ಆಗಿದ್ದು, ರಾಕೆಟ್ ಮ್ಯಾನ್ ಅಂತ ಕರಿತಾ ಇದ್ರು. ನಾನು ಕೂಡ ವಿಜ್ಞಾನಿ ಆಗ್ತೀನಿ. ಆ ಮಕ್ಕಳಲ್ಲಿ ಅವರ ವಿಚಾರಗಳನ್ನ, ಅವರಿದ್ದಂತ ವ್ಯಕ್ತಿತ್ವನ್ನ ಹೇಳೋದ್ರಿಂದ ಕೆಲವೊಂದಿದ್ದು ಹೌದು ಕೂಡ ನಾನು ಕೂಡ ಆತೀನಿ ಈ ತರ ಅಂತೇಳಿ ಅವ್ರಲ್ಲಿ ಏನ್ ಮಾಡ್ತಾರೆ? ಚಿಂತನೆಗಳು ಬೆಳೆಸ್ತಾರೆ. ವಿವಿಧ ಚಾರಿತ್ರ್ಯ ವ್ಯಕ್ತಿಗಳ ಪರಿಚಯ ಮೂಡಿಸುವುದು. ಚಾರಿತ್ರಿಕ ವ್ಯಕ್ತಿಗಳ ಪರಿಚಯ ಆಗುತ್ತೆ, ಆದ್ರೆ ಮುಖ್ಯ ಉದ್ದೇಶ ಆಗಲ್ಲ. ವಿವಿಧ ತಾಂತ್ರಿಕ ವ್ಯಕ್ತಿಗಳ ಜೀವನದ ಉನ್ನತ ಮೌಲ್ಯಗಳ ಬಗ್ಗೆ ತಿಳುವಳಿಕೆ ಮೂಡುತ್ತೆ, ಆದ್ರೆ ಮುಖ್ಯ ಉದ್ದೇಶ ಏನು? ಇಂಟೆನ್ಷನ್ ಏನು? ಅದು ಬರಲ್ಲ. ವಿವಿಧ ಚಾರಿತ್ರಿಕ ವ್ಯಕ್ತಿಗಳ ಸಾಧನೆಗಳನ್ನು ಗುರುತಿಸುವುದು. ಸಾಧನೆ ಗುರುತಿಸಿದ್ರೆ ಆಯ್ತಾ? ಅದರಿಂದ ಮಗುಗೆ ಏನಾಯ್ತು? ಮಗುವಿನ ಮೇಲೆ ಯಾವ ಪರಿಣಾಮ ಬೀರುತ್ತೆ? ಅದು ಇಂಪಾರ್ಟೆಂಟ್ ಉದ್ದೇಶ. ಓಕೆ, ಸೊ ಸರಿಯಾದ ಉತ್ತರ ಚಾರಿತ್ರಿಕ ವ್ಯಕ್ತಿಗಳಂತೆ ತಾವು ಸಾಧನೆ ಮಾಡಲು ಸ್ಫೂರ್ತಿ ನೀಡಬೇಕು. ಓಕೆ, ರೈಟ್. ಪ್ರಚಲಿತ ವಿದ್ಯಮಾನಗಳನ್ನು ತರಗತಿಯಲ್ಲಿ ಚರ್ಚಿಸಲೇಬೇಕು. ಈ ಮೇಲಿನ ಹೇಳಿಕೆಯಲ್ಲಿ ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ಚರ್ಚಿಸುವಾಗ ವಿದ್ಯಾರ್ಥಿಗಳಿಂದ ಅಪೇಕ್ಷಿತ ವರ್ತನೆ ಯಾವುದು? ಕರೆಂಟ್ ಅಫೇರ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಅದರಲ್ಲಿ ಒಂದು ಸ್ವಚ್ಛ ಭಾರತ ಅಭಿಯಾನ 2014ರಲ್ಲಿ ಏನ್ ಜಾರಿ ಬಂತು, ಅದಕ್ಕೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳಿಂದ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತ. ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂದ್ರೆ, ಪ್ರಚಲಿತ ಸಮಸ್ಯೆಗಳ ನಿವಾರಣೆಗೆ ಸ್ಪಂದಿಸುವ ಮನೋಭಾವ. ಯಾಕೆ ಸ್ವಚ್ಛ ಭಾರತ ಅಭಿಯಾನ ಯಾಕೆ ಬಂತು? ಭಾರತದಲ್ಲಿ ಸ್ವಚ್ಛತೆ ಇಲ್ಲ, ಕಸಗಳನ್ನ ಎಲ್ಲಿ ಬೇಕಲ್ಲಿ ಒಗಿತಿದ್ದಾರೆ, ಸೊ ಗೂಡಿಸ್ಬೇಕು, ಪ್ರತಿಯೊಬ್ಬರು ಸ್ವಚ್ಛತೆ ಬಗ್ಗೆ ಅರಿವು ಇರಬೇಕು ಅಂತ. ಅದಕ್ಕೆ ಸ್ವಚ್ಛ ಭಾರತ ಅಭಿಯಾನ ಬಂತು. ಸೊ ಆಸಕ್ತಿ ಕೇಳಿಸುವುದರಿಂದ ಏನ್ ಮಾಡ್ತು? ಕೇಳ್ಕೊಳ್ತಾ ಈ ಕಿವಿ ಬಿಟ್ಟು ಹೋಗ್ಬಿಡ್ತಾರೆ. ಅದಲ್ಲ, ಪ್ರಚಲಿತ ವಿದ್ಯಮಾನಗಳನ್ನು ತಿಳಿದುಕೊಳ್ಳೋದು. ಓಕೆ, ತಿಳಿದುಕೊಂಡ್ರು ಕೂಡ ಆ ವಿದ್ಯಾರ್ಥಿಗಳಿಂದ ನಾವೇನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ? ನಾವಿನ್ನು ಸ್ವಚ್ಛ ಭಾರತ ಅಭಿಯಾನ ಅಂತ ಹೇಳ್ತಾ ಇದ್ದಂದ್ರೆ ಮಕ್ಕಳು ಏನ್ ಮಾಡ್ಬೇಕು ಅಂದ್ರೆ, ಸ್ವಚ್ಛ ಭಾರತ ಅಭಿಯಾನ ಅಂತ ತಕ್ಷಣ ಕಸ ಅಲ್ಲಿ ಇತ್ತು, ನಾ ಎಲ್ಲ ಕ್ಲೀನ್ ಮಾಡಿ ಬಂದ್ಬಿಟ್ಟ ಸರ್, ಇಲ್ಲಿರ್ತಕ್ಕಂಥ ಕಸನೆಲ್ಲ ನಮ್ಮ ಗಾರ್ಬೇಜ್ ನೆಲ್ಲ ಕ್ಲೀನ್ ಮಾಡಿಬಿಟ್ಟೆ. ಈ ತರ ಕಸ ಎಲ್ಲಿ ಬೇಕಲ್ಲಿ ಹಾಕ್ಲು ಸರ್, ನಾನು ಡಸ್ಟ್ಬಿನ್ಗೆ ಹಾಕ್ತೀನಿ, ಎಲ್ಲಿ ಬೇಕಲ್ಲಿ ಹಾಕಿದ್ರೆ ಅದು ಅಸ್ವಚ್ಛ. ಈ ತರ ಅವನಿಗೆ ಸಮಸ್ಯೆಗೆ ಪರಿಹಾರ ಹುಡುಕೋ ಚಿಂತನೆ ಬರ್ಬೇಕು. ಪ್ರಚಲಿತ ಸಮಸ್ಯೆಗಳಿಂದಲೂ ಅವ್ರು ನಿವಾರಣೆಗೆ ಸ್ಪಂದಿಸುವ ಮನೋಭಾವ ಬೆಳೆಸಬೇಕು. ಓಕೆ, ರೈಟ್. ಇವಾಗೇನು ಸ್ವಚ್ಛ ಭಾರತ ಅಭಿಯಾನ ಅಂದ ತಕ್ಷಣ ಅದಷ್ಟೇ ಏನು ಕಸ ಗುಡಿಸೋದಲ್ಲ. ಇವಾಗ ಅದೇ ಪ್ರಸ್ತುತ ಡೆಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು. ಆ ಡೆಲ್ಲಿ ಬಾಂಬ್ ಬ್ಲಾಸ್ಟ್ ಯಾಕಾಯ್ತು? ಆ ವಿದ್ಯಾರ್ಥಿಗೆ ಹೇಳ್ಬೇಕು, ಎದಕ್ಕಾಯ್ತು, ಈ ತರ ಆಗೋದ್ರಿಂದ ಜನರ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ, ಅಮಾಯಕ ಜನರು ಯಾವ ರೀತಿ ಸತ್ತು, ಆ ತರ ಆಗ್ಬಾರ್ದು. ಸೊ ಅವಾಗ ಏನ್ ಮಾಡ್ಬೇಕು? ಆ ವಿದ್ಯಾರ್ಥಿ ದೇಶ ಪ್ರೇಮ ಬೆಳೆಸಬೇಕು, ಅದು ಸಮಸ್ಯೆ ಪರಿಹಾರ ಹುಡುಕೋದು. ನೆಕ್ಸ್ಟ್, ಶಾಲೆಗಳಲ್ಲಿ ವಿದ್ಯಾರ್ಥಿ ಸಂಸತ್ತನ್ನು ರಚಿಸುವುದು ಇದಕ್ಕಾಗಿ. ಎದಕ್ಕಂದ್ರೆ ಯೋಜನಾ ಪದ್ಧತಿಗೆ. ಯಾವುದು? ಯೋಜನಾ ಪದ್ಧತಿ. ಈ ಸಂಸತ್ತು ಅಂದ್ರೆ ಸುಮ್ಮನೆ ಏನು ಮೂಲಾಧಾರ ಪದ್ಧತಿ ಆಗಲ್ಲ, ಚರ್ಚಾ ಪದ್ಧತಿಯೂ ಆಗಲ್ಲ. ಚರ್ಚೆ ಅಂದ್ರೆ ಅದು ಬೇರೆ ಆಗುತ್ತೆ. ಉಪನ್ಯಾಸ ಪದ್ಧತಿ ಆಗಲ್ಲ. ಸೊ ಸರಿಯಾದ ಉತ್ತರ ಯೋಜನಾ ಪದ್ಧತಿ ಆಗುತ್ತೆ. ಅಂದ್ರೆ ಒಂದು ಪರ್ಟಿಕ್ಯುಲರ್ ಯೋಜನೆ ಮೂಲಕ ಏನು ಸಂಸತ್ತನ್ನ ರಚಿಸಲು ಉದಾಹರಣೆ ಆಗುತ್ತೆ. ಇತಿಹಾಸ ಪಠ್ಯವಸ್ತುವಿನಲ್ಲಿ ವಿಶ್ವಸಂಸ್ಥೆ ಮತ್ತು ಅದರ ಸಾಧನೆ ಈ ವಿಷಯವನ್ನು ಸೇರಿಸುವುದರ ಮುಖ್ಯ ಉದ್ದೇಶ. ಇತಿಹಾಸ ಪಠ್ಯವಸ್ತುವಿನಲ್ಲಿ ವಿಶ್ವಸಂಸ್ಥೆ ಮತ್ತು ಅದರ ಸಾಧನೆ ಈ ವಿಷಯವನ್ನು ಸೇರಿಸುವುದರ ಮುಖ್ಯ ಉದ್ದೇಶ ಯಾವುದು ಆಗುತ್ತದೆ? ಅಂತಾರಾಷ್ಟ್ರೀಯ ಮನೋಭಾವ ಮೂಡಿಸುತ್ತದೆ. ನೋಡಿ, ಇಲ್ಲಿ ವಿಶ್ವಸಂಸ್ಥೆ ಎಲ್ಲಿದೆ? ವಿಶ್ವಸಂಸ್ಥೆ ನಮ್ದು ಯಾವುದು? ನ್ಯೂಯಾರ್ಕ್ ಮೇಲೆ, USA ನಲ್ಲಿದೆ. ಸೊ ಅವಾಗ ಏನಾಗುತ್ತೆ, ಬೇರೆ ದೇಶ ಅಲ್ಲಿ ವಿಶ್ವಸಂಸ್ಥೆಯಲ್ಲಿ ಹಲವು 193 ದೇಶಗಳು ಏನಿದ್ದಾವೆ, ಮೆಂಬರ್ಶಿಪ್ ಇದ್ದಾವೆ, 5 ಪರ್ಮನೆಂಟ್ ಮೆಂಬರ್ ಇದ್ದಾವೆ. ಈ ತರ ಹಲವು ದೇಶಗಳ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ವಿಶ್ವಸಂಸ್ಥೆ ಅಂದ್ರೆ ಹೆಂಗ್ ಸ್ಥಾಪನೆ ಆಯ್ತು, ಯಾತಕ್ಕಾಗಿ ಸ್ಥಾಪನೆ ಆಯ್ತು, ಅದು ವಿಶ್ವಸಂಸ್ಥೆಗಾಗಿ ಅಣ್ವಸ್ತ್ರ ನಿಷೇಧಕ್ಕೆ ಸಂಬಂಧಪಟ್ಟಂಗೆ ಅದು ಪ್ರಯತ್ನ ಪಡ್ತಾ ಇದೆ. ಈ ತರ ಏನಾಗುತ್ತೆ, ನಾವು ಟೀಚ್ ಮಾಡ್ತೀವಲ್ಲ, ಟೀಚ್ ಮಾಡ್ಬೇಕಾದ್ರೆ ಟೀಚ್ ಮಾಡೋದ್ರಿಂದ ವಿದ್ಯಾರ್ಥಿಗೆ ಏನ್ ಆಗುತ್ತೆ, ಬೇರೆ ದೇಶಗಳ ತಿಳುವಳಿಕೆ ಉಂಟಾಗುತ್ತೆ. ಅವಾಗ ಆ ರಾಷ್ಟ್ರ ಕೂಡ ಇದೆ, ಈ ರಾಷ್ಟ್ರ ಇದೆ, ಅವಾಗ ಏನಾಗುತ್ತೆ, ಅಂತಾರಾಷ್ಟ್ರೀಯ ಮನೋಭಾವ ಅಲ್ಲಿ ಮೂಡಿಸಿದಂಗ ಆಗುತ್ತೆ. ಸಿಂಪಲ್. ಓಕೆ, ರಾಷ್ಟ್ರ ಪ್ರೇಮ ಮೂಡಿಸೋದು ಅಂದ್ರೆ ಭಾರತದಲ್ಲೇ ಇರ್ಬೇಕಾಗುತ್ತೆ. ಭಾರತದಲ್ಲಿ ಯಾರಾದ್ರೂ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್
ಇವರು ಪಠ್ಯಕ್ರಮ ಅವ್ರ ಬಗ್ಗೆ ಬೋಧನೆ ಮಾಡಿದ್ರೆ ರಾಷ್ಟ್ರಪ್ರೇಮ ಮೂಡುತ್ತೆ. ಸೊ ನೆಕ್ಸ್ಟ್ ವಿದೇಶಾಂಗ ನೀತಿ ಬಗ್ಗೆ ತಿಳುವಳಿಕೆ. ವಿದೇಶಾಂಗ ನೀತಿ ಬಗ್ಗೆ ತಿಳುವಳಿಕೆ ಅಂದರೆ ಒಂದು ದೇಶ ಆದ್ರೆ ಸಾಕು. ವಿದೇಶಾಂಗ ನೀತಿಗಿಂತ ಅದು ಸೂಕ್ತ. ಇದು ಆಗಲ್ಲ. ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಇದು ಕೂಡ ಆಗಲ್ಲ. ಹಲವಾರು ಮಹಾನಾಯಕರುಗಳು ಹಾಗೂ ವಿಶೇಷ ಘಟಕಗಳನ್ನು ಮುಂದಿನ ಪೀಳಿಗೆಗೆ ಸ್ಮರಿಸಲು ಇರುವ ದಾಖಲೆ ಆಗಿದ್ದಲ್ಲಿ ಇತಿಹಾಸ ಬೋಧನೆಯ ಉತ್ತಮ ವಿಧಾನ. ಒಂದು ನಿಮಿಷ, ಇದು ನಿಮ್ಗೆ ಒಂದು ಇದು ಕೊಡ್ತು ನೋಡಿ. ಇದು ಅಂತಾರಾಷ್ಟ್ರೀಯ ಮನೋಭಾವ ಮೂಡಿಸುತ್ತದೆ ಅಂತ ಆಪ್ಷನ್ಸ್ ಇತ್ತಂದ್ರೆ 90% ಇದೇ ಆನ್ಸರ್ ಇರುತ್ತೆ ನೋಡಿ, ನೆನ್ಪಿಟ್ಕೊಳ್ಳಿ. ಸುಮಾರು ಎಕ್ಸಾಮ್ಗಳಿಗೆ ಇದು ಕೇಳಿದ್ದಾನೆ. ಇದು 2014 TET ಫಸ್ಟ್ ಪ್ರಶ್ನೆ ಇತ್ತು. ಸೊ ನೆಕ್ಸ್ಟ್, ಹಲವಾರು ಮಹಾನಾಯಕರುಗಳು ಹಾಗೂ ವಿಶೇಷ ಘಟಕಗಳನ್ನು ಮುಂದಿನ ಪೀಳಿಗೆಗೆ ಸ್ಮರಿಸಲು ಇರುವ ದಾಖಲೆ ಆಗಿದ್ದಲ್ಲಿ ಇತಿಹಾಸ ಬೋಧನೆಯ ಉತ್ತಮ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಸೊ ಜೀವನ ಚರಿತ್ರ ಪದ್ಧತಿ ಆಗುತ್ತೆ. ಯಾವುದು? ಜೀವನ ಚರಿತ್ರ ಪದ್ಧತಿ. ಯಾಕಾಗುತ್ತಂದ್ರೆ ಹಲವಾರು ಮಹಾನಾಯಕರುಗಳು ಹಾಗೂ ವಿಶೇಷ ಘಟನೆಗಳು ಮುಂದಿನ ಪೀಳಿಗೆಗೆ ಸ್ಮರಿಸಲಿರುವ ದಾಖಲೆ. ಮಹಾನಾಯಕರು ಬಂದ್ರಲ್ಲ, ಮಹಾನಾಯಕರು ಅಂದ್ರೆ ಆಗುತ್ತೆ ಜೀವನ ಚರಿತ್ರ ಪದ್ಧತಿ. ಮೂಲಾಧಾರ ಪದ್ಧತಿ ಆಗಲ್ಲ. ಮೂಲಾಧಾರ ಅಂದ್ರೆ ಸಮಾಜದ ಹೆಂಗ್ ಉದಯ ಆಯಿತು ಅಥವಾ ಸಮಾಜದ ಬೋಧನಾ ವಿಧಾನ ಟೋಟಲ್ ಏನು ಸ್ಥಳ ಆಗುತ್ತೆ. ಉಪನ್ಯಾಸ ಪದ್ಧತಿ ಆಗಲ್ಲ. ಯೋಜನಾ ಪದ್ಧತಿ ಕೂಡ ಆಗಲ್ಲ. ಯಾವುದು? ಜೀವನ ಚರಿತ್ರ ಪದ್ಧತಿ. ಯಾಕಂದ್ರೆ ಹಲವಾರು ಮಹಾನಾಯಕರ ಬಗ್ಗೆ ನಾವು ತಿಳ್ಕೊಂತೀವಿ. ಅವ್ರು ಏನೇನು ಮಾಡಿದ್ರು, ಏನೇನು ಸಾಧನೆ ಮಾಡಿದ್ರು ಅನ್ನೋ ಬಗ್ಗೆ ನಾವು ಆ ಘಟನೆಗಳ ಬಗ್ಗೆ ತಿಳ್ಕೊಂತೀವಿ. ಅದನ್ನ ಮುಂದಿನ ಪೀಳಿಗೆ ಫಾರ್ವರ್ಡ್ ಮಾಡೋದು. ಓಕೆ. ಸಮಾಜ ವಿಜ್ಞಾನದ ಒಂದು ಉತ್ತಮ ಪ್ರಶ್ನೆ ಪತ್ರಿಕೆ ಈ ಅಂಶ ಒಳಗೊಂಡಿರಬೇಕು. ಅಂದ್ರೆ ಯಾವ ಅಂಶ ಒಳಗೊಂಡಿರಬೇಕು ಅಂದ್ರೆ ವಿಷಯ, ಉದ್ದೇಶಗಳು ಹಾಗೂ ವಿವಿಧ ಮಾದರಿ ಪ್ರಶ್ನೆಗಳ ಸಮ್ಮೇಳನವಾಗಿರಬೇಕು. ಸಮಾಜ ವಿಜ್ಞಾನದ ಒಂದು ಉತ್ತಮ ಪ್ರಶ್ನೆ ಪತ್ರಿಕೆ ಅಂದ್ರೆ ಹೆಂಗಿರ್ಬೇಕು? ವಿಷಯ, ಉದ್ದೇಶಗಳಿರ್ಬೇಕು, ವಿವಿಧ ಮಾದರಿ ಪ್ರಶ್ನೆಗಳ ಸಮ್ಮಿಳಿತವಾಗಿ ಅಂದ್ರೆ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್ ಅದರಲ್ಲಿ ಇರಬೇಕು ಅಂತ. ಒಳ್ಳೆಯ ಗುಣಮಟ್ಟದ ಮುದ್ರಣ ತಗೊಂಡು ಏನ್ ಮಾಡ್ತೀರಾ? ಪ್ರಶ್ನೆಗಳಿಲ್ಲ ಅಂದ್ರೆ ಮುದ್ರಣ ತಗೊಂಡು, ಪ್ರಶ್ನೆಗಳೇ ಕರೆಕ್ಟ್ ಇಲ್ಲ ಅಂದ್ರೆ ಮುದ್ರಣ ತಗೊಂಡು ಏನ್ ಮಾಡ್ತೀರಾ? ಒಳ್ಳೆಯ ಗುಣಮಟ್ಟದ ಪ್ರಶ್ನೆಗಳು. ಒಳ್ಳೆಯ ಗುಣಮಟ್ಟ ಅಂದ್ರೆ ಎಂತ ಗುಣಮಟ್ಟ? ಗುಣಮಟ್ಟ ಅಂದ್ರೆ ದೊಡ್ಡ ದೊಡ್ಡ 10 ಮಾರ್ಕ್ಸ್ 20 ಮಾರ್ಕ್ಸ್ ಉದಾಹರಿಸುವ ಆ ಥರ ಅಲ್ಲ. ಅಲ್ಲಿ ಉದ್ದೇಶ ಇರಬೇಕು. ಹೆಚ್ಚು ಕಠಿಣ ಪ್ರಶ್ನೆಗಳು. ಕಠಿಣ ಆದರೆ ಯಾವ ವಿದ್ಯಾರ್ಥಿನೂ ಬಿಡಿಸಲ್ಲ. ಕಠಿಣ ವಿದ್ಯಾರ್ಥಿಗೆ ತೊಂದರೆ ಕೊಡೋಕ್ಕೋಸ್ಕರ ಇಂಥ ಪ್ರಶ್ನೆ ತೆಗಿಬೇಕಾಗುತ್ತೆ. ವಿದ್ಯಾರ್ಥಿ ಕೌಶಲ್ಯಗಳ ಪರೀಕ್ಷೆ ಅಥವಾ ಅವನ ಸಾಮರ್ಥ್ಯ ಅಭಿವೃದ್ಧಿ ಪರೀಕ್ಷೆ, ಅವೆಲ್ಲ ಸಮಾಜ ಬೋಧನಾ ವಿಧಾನದಲ್ಲಿ ಅವನಿಗೆ ಆಸಕ್ತಿ ಮೂಡಿಸ್ಬೇಕಾದ್ರೆ ಅವನಿಗೆ ಉದ್ದೇಶಗಳು ಇರಬೇಕಲ್ಲ. ಸೊ ಅದು ಇದಾಗುತ್ತೆ. ಸೊ ಇಲ್ಲಿವರೆಗೆ 2014 ಮುಗೀತು. ಇವಾಗ 2017 ಪೇಪರ್ ಸಮಾಜ ವಿಜ್ಞಾನ ಬೋಧನೆ ಎರಡನೇದು. 2017 ಪೇಪರ್ 2 ಅಲ್ಲಿ ಅದೇ ಸಮಾಜ ವಿಜ್ಞಾನದ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಕೇಳಿದರೆ ಅವುಗಳನ್ನ ನೋಡೋಣ. ಸೊ ಮೊದಲನೇ ಪ್ರಶ್ನೆ, ಗಣಕಯಂತ್ರ ಆಧಾರಿತ ಸಮಾಜ ವಿಜ್ಞಾನ ಬೋಧನೆಯನ್ನು ಮಾಡುವಾಗ ಶಿಕ್ಷಕನ ಪಾತ್ರ ಏನು ಅಂತ ಕೇಳಿದ್ದಾರೆ. ಯಾವುದು? ಗಣಕಯಂತ್ರ ಆಧಾರಿತ ಸಮಾಜ ವಿಜ್ಞಾನ ಬೋಧನೆ ಮಾಡೋಕೆ ಶಿಕ್ಷಕನ ಪಾತ್ರ ಏನು ಅಂದ್ರೆ ಅವನು ಯಾವ ತರ ಇರಬೇಕು? ಸ್ನೇಹಿತ ತರ ಇರಬೇಕು. ಓಕೆ. ಮುಖ್ಯ ಕಾರ್ಯವಿಧಿ ನಿಯೋಜಕ ತರ ಇರಬಾರ್ದು. ಕಾರ್ಯವಿಧಿ ನಿಯೋಜಕ ಇರ್ಬೇಕು. ಕಲಿಸುವವಾಗಿರ್ಬಾರ್ದು. ಯಾಕಂದ್ರೆ ಗಣಕಯಂತ್ರ ಕಂಪ್ಯೂಟರ್ ಕಲಿಸ್ಬೇಕಾದ್ರೆ ಒಂದು ಯಾವ್ದೋ ಬಿಡುತ್ತೆ ಟಫಾರ್ ಅಂತ ಕಪ್ಪಳ ಕೊಟ್ಟಿರೋದಲ್ಲ. ಅದು ಕುಂತ್ಬಿಟ್ಟೆ ಇದಲ್ಲಮ್ಮ ಹಿಂಗೆ ನೋಡು ಇದಾಗ ಇದು ಅಂದ್ರೆ ಫ್ರೆಂಡ್ಲಿ ವೇದಲ್ಲಿ ಮೂವ್ ಆದ್ರೆ ವಿದ್ಯಾರ್ಥಿಗಳು ಬೇಗ ಕಲಿತಾರೆ. ಓಕೆ. ಪಠ್ಯವಸ್ತು ಎಂದರೆ ಶಾಲೆಯಲ್ಲಿ ಮಗುವು ಪಡೆಯುವ ಒಟ್ಟು ಅನುಭವದ ಮೊತ್ತ. ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಕೇಳಿದರೆ ನೀಡಿದವರು ರಾಷ್ಟ್ರೀಯ ಶಿಕ್ಷಣ ನೀತಿ. ಓಕೆ. ಪಠ್ಯವಸ್ತು ಎಂದರೆ ಶಾಲೆಯಲ್ಲಿ ಮಗುವು ಪಡೆಯುವ ಒಟ್ಟು ಅನುಭವದ ಮೊತ್ತ. ಈ ಹೇಳಿಕೆಯನ್ನು ನೀಡಿದವರು ರಾಷ್ಟ್ರೀಯ ಶಿಕ್ಷಣ ನೀತಿ. ಓಕೆ. ಬೋಧನೆಯಲ್ಲಿ ಆಟೋಪಕರಣಗಳ ಬಳಕೆಯು ಈ ತತ್ವದ ಆಧಾರದ ಮೇಲೆ ಇದೆ ಅಂದ್ರೆ ಮನಃಶಾಸ್ತ್ರ. ಯಾವುದು? ಮನೋವಿಜ್ಞಾನ, ಸೈಕಾಲಜಿ ಅಂತೀವಲ್ಲ ಅದರ ಆಧಾರದ ಮೇಲೆ ಇದೆ. ಅಂದ್ರೆ ಆಟೋಪಕರಣಗಳು ಅಂದ್ರೆ ಪಾಠೋಪಕರಣಗಳು ಅಂತ ಅರ್ಥ. ಇವಾಗ ಬ್ಲ್ಯಾಕ್ ಬೋರ್ಡು, ಸ್ಟಿಕ್ಕು, ಚಾಕ್ ಪೀಸು, ಮ್ಯಾಪು, ಚಿತ್ರಪಟ, ಭೂಪಟ, ಭೂಗೋಳ ಇವೆಲ್ಲ ಬಳಸ್ತಾರಲ್ಲ, ಅದು ಎದಕ್ಕೆ ಬಳಸ್ತೀವಿ ಅಂದ್ರೆ ಮನೋಶಾಸ್ತ್ರದ ಆಧಾರದ ಮೇಲೆ ಬೆಳೆಸಿರ್ತೀವಿ. ವಿದ್ಯಾರ್ಥಿಗೆ ಆಸಕ್ತಿ ಮೂಡುತ್ತೆ. ಒಂದಕ್ಕಿಂತ ಒಂದು ನೋಡೋಣ, ಓ ಇದು ಹಿಂಗಿರುತ್ತ ಅಂತ ಕಲ್ಪನಾ ಶಕ್ತಿ ಮೂಡುತ್ತೆ, ಪರಿಕಲ್ಪನೆಗಳು ಮೂಡ್ತವೆ. ಸೊ ಹಂಗಾಗಿ ಮನಃಶಾಸ್ತ್ರದ ಆಧಾರದ ಮೇಲೆನೆ ಬೋಧನಾ ಪಾಠೋಪಕರಣಗಳನ್ನು
ಸಿದ್ಧ ಆಗಿರ್ತವೆ ಅಂತ. ಕಲಿಕಾ ತತ್ವದ ಆಧಾರದ ಮೇಲೆಲ್ಲ. ವಿದ್ಯಾರ್ಥಿ ಮನಸ್ಸಿಗೆ ಇದನ್ನ ಯೂಸ್ ಮಾಡಿದ್ರೆ ಅವನ ಮನಸ್ಸು ಎಲ್ಲಿ ಕೇಂದ್ರೀಕೃತ ಆಗುತ್ತೆ, ಯಾವ ರೀತಿಯಾಗಿ ಅವನಿಗೆ ಇನ್ನೂ ವೈಡ್ ಆಗಿ ತಾರ್ಕಿಕ ಚಿಂತನೆ ಮಾಡೋಕ್ಕೆ ಅವಕಾಶ ಕೊಡುತ್ತೆ ಅನ್ನೋದಾದ ಮೇಲೆ ಇವು ಪಾಠ ಇರ್ತವೆ. ಭಾವತತ್ವ ಅಲ್ಲ, ತಂತ್ರಜ್ಞಾನ ತತ್ವ ಅಲ್ಲ. ಓಕೆ. ಕಲಿಕಾ ಅನುಭವಗಳನ್ನು ರಚಿಸುವಾಗ ಗಮನಿಸುವ ದೃಷ್ಟಿಕೋನ ಯಾವುದು ಅಂದ್ರೆ ವಿದ್ಯಾರ್ಥಿ ಅಂದ್ರೆ ವಿದ್ಯಾರ್ಥಿ ಕೇಂದ್ರಿತ ಕಲಿಕಾ ಅನುಭವ ಇರಬೇಕು, ಶಿಕ್ಷಕ ಕೇಂದ್ರಿತ ಆಗಿರಬಾರ್ದು. ಉದ್ದೇಶಗಳು ಮತ್ತು ವಿಷಯ ಅಂದ್ರೆ ಉದ್ದೇಶಗಳು ಹೆಂಗನಾಗ್ಲಿ ಅದನ್ನ ಪಾಠ ಹೇಳ್ಬಿಟ್ರೆ ಸಾಕು ಅನ್ನೋದಲ್ಲ, ಆ ವಿಷಯ ಸಬ್ಜೆಕ್ಟ್ ಮುಗಿಸ್ಬಿಟ್ರೆ ಸಾಕು ಅನ್ನೋದಲ್ಲ. ಉಪಾಧ್ಯಾಯ ಮತ್ತು ವಿಷಯ ಅಂದ್ರೆ ಇದು ಶಿಕ್ಷಕ ಕೇಂದ್ರಿತ ಆಗುತ್ತೆ, ಇದು ಅಲ್ಲ. ಶಿಕ್ಷಕ ಮತ್ತು ವಿದ್ಯಾರ್ಥಿ ಅಂದ್ರೆ ಇದು ಅರ್ಧ ವಿಷಯ ಇರಲ್ಲ, ಶಿಕ್ಷಕ ಮತ್ತು ವಿದ್ಯಾರ್ಥಿ ತಗೊಂಡು ಏನ್ ಮಾಡ್ತಾರೆ. ಸೊ ಸರಿಯಾದ ಉತ್ತರ ಏನಾಗುತ್ತೆ, ವಿಷಯ ಮತ್ತು ವಿದ್ಯಾರ್ಥಿ. ವಿಷಯ ಏನಾಗಿರ್ಬೇಕು, ವಿದ್ಯಾರ್ಥಿ ಕೇಂದ್ರ ಆಗಿರ್ಬೇಕು, ಇದು ಸರಿಯಾದ. ಓಕೆ. ಇದು ವಿದ್ಯಾರ್ಥಿ ಕೇಂದ್ರಿತ ಯಾವುದೇ ಪ್ರಶ್ನೆ ಇರಲಿ, ಶಿಕ್ಷಣ ಯಾವಾಗ್ಲೂ ವಿದ್ಯಾರ್ಥಿ ಕೇಂದ್ರಿತ ಆಗಿದೆ. ಶಿಕ್ಷಕ ಕೇಂದ್ರಿತ, ಉಪನ್ಯಾಸ ಕೇಂದ್ರಿತ ಅದೇನು ಇರಲ್ಲ. ಆನ್ಸರ್ ಈ ಪ್ರಶ್ನೆ ಬಂದ್ರೆ ಶಿಕ್ಷಣಕ್ಕೆ ಯಾವ ಕೇಂದ್ರಿತ ಅಂತ ಕೇಳಿದ್ರು ಅಂದ್ರೆ ಅದು ವಿದ್ಯಾರ್ಥಿ ಕೇಂದ್ರಿತ ಇರುತ್ತೆ. ಘಟಕ ಪರೀಕ್ಷೆಯನ್ನು ನಡೆಸುವ ಮುಖ್ಯ ಉದ್ದೇಶ ಯಾವುದು ಅಂದ್ರೆ ಸರಿಯಾದ ಉತ್ತರ ವಿಷಯ ಮತ್ತು ವಿದ್ಯಾರ್ಥಿಗಳ ವರ್ತನೆಯ ಮೌಲ್ಯಗಳ ಮಾಪನ. ಓಕೆ. ವಿಷಯ ಮತ್ತು ವಿದ್ಯಾರ್ಥಿಗಳ ವರ್ತನೆಯ ಮೌಲ್ಯಮಾಪನ ಯಾವುದು ಘಟಕ ಪರೀಕ್ಷೆಯ ಮುಖ್ಯ ಉದ್ದೇಶ. ಶಿಕ್ಷಕರ ಬೋಧನೆಯನ್ನು ದೋಷವನ್ನು ಕಂಡುಹಿಡಿಯಲು ಆಗಲ್ಲ, ಯಾಕಂದ್ರೆ ಶಿಕ್ಷಕರ ಬೋಧನೆ ದೋಷ ಕಂಡುಹಿಡಿಯಬೇಕಂತೇಳಿ ಘಟಕ ಪರೀಕ್ಷೆ ನಾವೇ ಕೇಳ್ಬೇಕು. ಅಟ್ಲೀಸ್ಟ್ ವಿದ್ಯಾರ್ಥಿ ಬೋಧನೆಯಲ್ಲಿ ವಿದ್ಯಾರ್ಥಿ ಬರವಣಿಗೆಯಲ್ಲಿ ದೋಷ ಕಂಡುಹಿಡಿಯೋಕೆ ಮಾಡ್ಬೋದು ಘಟಕ ಪರೀಕ್ಷೆ. ವಿದ್ಯಾರ್ಥಿಗಳ ವರ್ತನೆಯ ಮೌಲ್ಯಮಾಪನ ಮಾಡೋದಕ್ಕೆ ವೀಕ್ಷಣೆ ಮಾಡ್ಬೋದು ಸಾಕು, ಪರೀಕ್ಷೆ ಯಾಕೆ ಇಡ್ಬೇಕು. ಅವನು ಏನ್ ಮಾಡ್ತಾನೆ ಏನಿಲ್ಲ ಅಂತ ನೋಡಿದ್ರೆ ಅವನ ವರ್ತನೆ ಗೊತ್ತಾಗುತ್ತೆ, ಬರವಣಿಗೆ ಮೂಲಕ ಗೊತ್ತಾಗಲ್ಲ ಆಲ್ಮೋಸ್ಟ್. ವಿಷಯದ ಮೌಲ್ಯಮಾಪನ ಮಾಡಿದ್ರೆ ಸಾಕ, ವಿದ್ಯಾರ್ಥಿ ಬೇಕಲ್ಲ. ಸೊ ಹಂಗಾಗಿ ವಿಷಯ ಮತ್ತು ವಿದ್ಯಾರ್ಥಿಗಳ ವರ್ತನೆಯ ಮೌಲ್ಯಮಾಪನ ಎರಡು ಆಗುತ್ತೆ. ಪಾಠ ಯೋಜನೆಯ ಅರ್ಥ ಏನು ಅಂತ ಕೇಳಿದ್ರೆ, ಪಾಠ ಯೋಜನೆ ಬೋಧನೆಯ ಪೂರ್ವ ಸಿದ್ಧತೆ. ಅಣುಬೋಧನೆ ಅಂತ ಬರುತ್ತಲ್ಲ, ಅಣುಬೋಧನೆ ಆದ ನಂತರ ಯಾವ್ದು ಬರುತ್ತೆ, ಪಾಠ ಯೋಜನೆ. ಲೆಸನ್ ಪ್ಲಾನ್ ಎಲ್ಲ ಟೀಚಿಂಗ್ ಮಾಡಕ್ ನಿಮ್ಗೆ ಅವಕಾಶ ಕೊಡೋದಿಲ್ಲ, ಗೆಟ್ ಔಟ್ ಅಂತಾರೆ. ಸೊ ಅದು ಪಾಠ ಯೋಜನೆ ಅರ್ಥ ಯಾವುದು, ಬೋಧನೆಯ ಪೂರ್ವ ಸಿದ್ಧತೆ. ಅಂದ್ರೆ ನೀನು ಸರಿಯಾಗಿ ಟೀಚ್ ಮಾಡಕ್ಕೆ ಸಿದ್ಧತೆ ಮಾಡ್ಕೊಂಡಿದೀಯ ಅಂದ್ರೆ ಅದು ಪಾಠ ಯೋಜನೆ. ಓಕೆ. ಕಲಿಕೆಗೆ ಪೂರ್ವ ಸಿದ್ಧತೆ ಅಂದ್ರೆ ನೀನು ಮಾತ್ರ ಪೂರ್ವ ಸಿದ್ಧತೆ. ಇವಾಗ ವಿದ್ಯಾರ್ಥಿಗಳನ್ನ ಆಸಕ್ತಿಕರವಾಗಿ ಪಾಠದಲ್ಲಿ ಕೆಲವು ಪ್ರಶ್ನೆ ಕೇಳ್ತಲ್ಲ, ಪಾಠ ಆಧಾರಿತ ಪ್ರಶ್ನೆಗಳು, ಅದು ಪಾಠದ ವಿದ್ಯಾರ್ಥಿಗಳಿಂದ ಬರೀಬೇಕು ಅಂತ, ಅದು ಕಲಿಕೆಗೆ ಪೂರ್ವ ಸಿದ್ಧತೆ ಆಗುತ್ತೆ. ಪ್ರೇರಣೆಯ ಪ್ರಕ್ರಿಯೆ ಇದು ಆಗಲ್ಲ. ವಿಷಯವಾರು ಪೂರ್ವ ಸಿದ್ಧತೆ ಇದು ಕೂಡ ಆಗಲ್ಲ. ಸೊ ಸರಿಯಾದ ಬೋಧನೆಯ ಪೂರ್ವ ಸಿದ್ಧತೆ. ಓಕೆ. ಕೆಳಗಿನ ಯಾವ ಅಂಶವು ರಚನಾತ್ಮಕ ಕಲಿಕಾ ಸನ್ನಿವೇಶದ ಭಾಗವಾಗಿದೆ ಅಂದ್ರೆ ಅದು ಯಾವ್ದಾಗುತ್ತೆ, ರಚನಾತ್ಮಕ ಕಲಿಕಾ ಸನ್ನಿವೇಶದ ಭಾಗ ಅಂದ್ರೆ ಬಹುಮುಖಿ ಪ್ರದರ್ಶನ ಅಂತ ಆಗುತ್ತೆ. ಯಾವ್ದಾಗುತ್ತೆ, ಬಹುಮುಖಿ ಪ್ರದರ್ಶನ. ಜ್ಞಾನಾತ್ಮಕ ಶಿಷ್ಯವೃತ್ತಿಯಾವಧಿ ಆಗಲ್ಲ, ರಚನಾತ್ಮಕ ಕಲಿಕಾ ಸನ್ನಿವೇಶದ ಭಾಗ ಆಗಲ್ಲ. ಅರಿವಿನ ಆಧಾರದ ಮೇಲೆ ಉತ್ತರ ಬರೆಯುವ ಅಭ್ಯಾಸ ಆಗಲ್ಲ. ಸರಿಯಾದ ಉತ್ತರ ಬಹುಮುಖಿ ಪ್ರದರ್ಶನ. ಓಕೆ. ಕಲಿಕಾ ಸನ್ನಿವೇಶದ ರಚನಾತ್ಮಕ ಕಲಿಕಾ ಕರೆಕ್ಟ್, ಬಹುಮುಖಿ ಪ್ರದರ್ಶನ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಭೂಗೋಳಶಾಸ್ತ್ರ ಬೋಧನೆಗೆ ಒಂದು ಪ್ರತ್ಯೇಕ ಭೂಗೋಳ ಪ್ರಯೋಗ ಶಾಲೆ ಅವಶ್ಯಕತೆ ಇದೆ, ಏಕೆಂದರೆ ಭೂಗೋಳಶಾಸ್ತ್ರದ ಕಲಿಕೆಯನ್ನು ಹೆಚ್ಚು ನೈಜಗೊಳಿಸಲು, ಅಂದ್ರೆ ಇನ್ನೂ ಹೆಚ್ಚು ಸೃಜನಾತ್ಮಕಗೊಳಿಸಲು, ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಲು ಏನ್ ಬೇಕು, ಪ್ರತ್ಯೇಕ ಪ್ರಯೋಗ ಶಾಲೆ ಅವಶ್ಯಕತೆ ಇದೆ. ಸೈನ್ಸ್ ಟೀಚ್ ಮಾಡಕ್ಕೆ ಪ್ರತಿಯೊಂದು ಶಾಲೆಯಲ್ಲಿ ಪ್ರಯೋಗಾಲಯ ಕೊಠಡಿಗಳಿರ್ತವೆ, ಆಸಿಡ್, ಸಲ್ಫ್ಯೂರಿಕ್ ಆಮ್ಲ, H2 ಅದು ಇದು. ಮತ್ತೆ ಭೂಗೋಳ ಭೂಗೋಳ ಮಾಡೋರಿಗೆ ಬೇಕಲ್ಲ, ಗೋಳ, ಭೂಪಟ, ಅವು ಖಂಡಗಳ ಚಿತ್ರ, ದೇಶಗಳ ಚಿತ್ರ, ನಕಾಶೆ, ಮತ್ತೆ ಫ್ಲಾಗ್, ಮತ್ತೆ ಎಸ್ಪೆಷಲಿ ಹೇಳ್ಬೇಕಂದ್ರೆ ಈ ಗುಡ್ಡ, ಬೆಟ್ಟ, ಸಮುದ್ರ, ಈ ತರ ಎಲ್ಲ ಆ ರಚನಾ ವಿಭಾಗ ಬೇಕಲ್ಲ.
ಮಾಡಲ್ ಬೇಕಾದ್ರೆ ಸಪ್ರೇಟಾಗಿ ಒಂದು ಕ್ಲಾಸ್ ರೂಮ್ ಇದೆ, ಎಲ್ಲನೂ ಅಲ್ಲಿ ಮಾಡ್ಬೋದು ಅಂತ. ಓಕೆ, ವಿಷಯದ ಪ್ರಾಮುಖ್ಯತೆಯನ್ನು ಎತ್ತಿ ಹೇಳೋದಲ್ಲ, ಒತ್ತಿ ಹೇಳ್ಬೇಕಂತ ಏನಿಲ್ಲ. ಭೂಗೋಳ ವಿಷಯದ ಪ್ರಪಂಚದ ಬೇರೆ ಪ್ರಾದೇಶಿಕ ವಿಷಯಗಳಿಗೆ ಸಂಬಂಧಿಸಿರುವುದರಿಂದ ಇದು ಬೇರೆ ಪ್ರಾದೇಶಿಕ ವಿಷಯ ಅಲ್ಲ. ಭೂಗೋಳ ಅಂದ ತಕ್ಷಣ ಈ ಪ್ರಪಂಚನೇ ಒಂದಾಗುತ್ತೆ. ಬೋಧನಾ ಸಾಮಗ್ರಿಗಳು ಬೋಧನೆಗೆ ಶೀಘ್ರ ಕೈಗೆ ಸಿಗುವಂತಾಗಲ್ಲ. ಇದು ಕೂಡ ಆಗಲ್ಲ. ಅಣುಬೋಧನೆಯ ಮುಖ್ಯ ಉದ್ದೇಶ ನೋಡಿ, ಯಾವುದು? ಅಣುಬೋಧನೆಯ ಮುಖ್ಯ ಉದ್ದೇಶ ಯಾವ್ದಾಗುತ್ತೆ? ಬೋಧನೆಯಲ್ಲಿರುವ ಕ್ಲಿಷ್ಟತೆಯನ್ನು ನಿವಾರಿಸುವುದು. ಏನಂದ್ರೆ ಅಣುಬೋಧನೆ ಎದಕ್ಕೆ ಮಾಡ್ತೀವಿ? ಬಿ ಎಡ್ ಮಾಡೋರು ಫಸ್ಟ್ ಒಂದು 2 ದಿನ ಆದ್ಮೇಲೆ ಅಣುಬೋಧನೆ ನಾಳೆ ಅಂತಾರೆ, ಜೀವ ಡಕ್ ಡಕ್ ಅಂತ ಇರುತ್ತೆ. ಅಣುಬೋಧನೆ ಹೆಂಗ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ನಾವು ಪಾಠಕ್ಕೆ ಏನು ಹೋಗೋದಕ್ಕಿಂತ ಪಾಠ ಒರಿಜಿನಲ್ ಪಾಠ ಅದೇನು ರಿಯಲ್ ಪಾಠ ಮಾಡೋಕೆ ಮುಂಚೆ ನಾವು ಅದಕ್ಕೆ ಪೂರ್ವ ಸಿದ್ಧತೆ ಮಾಡ್ಕೊಳ್ಳೋದು. ಸಣ್ಣ ಸಣ್ಣ ಕ್ಲಿಷ್ಟತೆ ಅಂದ್ರೆ ಅಲ್ಲಿರ್ತಕ್ಕಂಥ ಕಷ್ಟವನ್ನು ಕಡಿಮೆ ಮಾಡ್ಕೊಳ್ಳೋದು, ಧೈರ್ಯ ತಗೊಳ್ಳೋದು, ಹಾವಭಾವಗಳ ಎಕ್ಸ್ಪ್ರೆಷನ್ ಅನ್ನು ನಾವು ತಿದ್ದುಪಡಿ ಮಾಡ್ಕೊಳ್ಳೋದು. ಸೊ ಡೈರೆಕ್ಟ್ ಆಗಿ ಹೇಳಿದ್ರೆ ಏನು ತಪ್ಪು ಹೇಳ್ತೀವಿ ಅನ್ನೋದೆಲ್ಲ ತಿದ್ದುಪಡಿ ಮಾಡೋದು. ವಿದ್ಯಾರ್ಥಿಗಳ ವರ್ತನೆಯನ್ನು ಪರೀಕ್ಷಿಸುವುದು ಅಲ್ಲ, ವಿದ್ಯಾರ್ಥಿಗಳ ವರ್ತನೆ ಪರೀಕ್ಷಿಸುವುದಲ್ಲ. ಯಾಕಂದ್ರೆ ಅಲ್ಲಿ ಸ್ವತಃ ಒಬ್ಬ ವಿದ್ಯಾರ್ಥಿ ಇರ್ತಾನೆ, ಬಿ ಎಡ್ ವಿದ್ಯಾರ್ಥಿ, ಅವನು ಕಲಿಯಕ್ಕೆ ಹೋಗಿರ್ತಾನೆ. ಅದಾಗಲ್ಲ. ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಪರೀಕ್ಷಿಸುವುದು ಇದು ಕೂಡ ಅಲ್ಲ, ಸಾಮರ್ಥ್ಯ ಅಲ್ಲ. ಅವನಿಗೆ ಪರ್ಫೆಕ್ಟ್ನೈಸ್ ಮಾಡಬೇಕು ಬೋಧನೆಯಲ್ಲಿರೋ ಕಷ್ಟತೆ. ಅವನಿಗೆ ಬೋಧನೆ ಮಾಡೋಕ್ಕೆ ಅವನಿಗೆ ಸಿದ್ಧಗೊಳಿಸ್ಬೇಕು. ಸಿಂಪಲ್. ಒಬ್ಬ ಬಿ ಎಡ್ ವಿದ್ಯಾರ್ಥಿನ ಬಿ ಎಡ್ ಅಥವಾ ಡಿ ಎಡ್ ವಿದ್ಯಾರ್ಥಿನ ಬೋಧನೆ ಮಾಡೋಕ್ಕೆ ಅವನಿಗೆ ಅಣಿಗೊಳಿಸ್ಬೋದು ಅಂತಾರಲ್ಲ, ಅವನಿಗೆ ಪರ್ಫೆಕ್ಟ್ನೆಸ್ ಮಾಡೋದು, ಇದು ಅನುಬೋಧನೆ ಮುಖ್ಯ ಉದ್ದೇಶ. ಓಕೆ, ಕೆಳಗಿನ ಕೊಟ್ಟಿರುವ ಬೋಧನಾ ಉದ್ದೇಶಗಳಲ್ಲಿ ಮನೋಚಾಲನಾ ವಲಯಕ್ಕೆ ಸಂಬಂಧಿಸಿದ ಬೋಧನಾ ಉದ್ದೇಶವಂದ್ರೆ ಯಾವುದು ಅಂತ ಕೇಳಿದರೆ ಅದು ಕೌಶಲ್ಯ ಆಗುತ್ತೆ. ಮನೋಚಾಲನಾ ವಲಯಕ್ಕೆ ಯಾವುದಕ್ಕೆ? ಮನೋಚಾಲನಾ ವಲಯಕ್ಕೆ ಸಂಬಂಧಿಸಿದ ಬೋಧನಾ ಉದ್ದೇಶ ಅಂದ್ರೆ ಕೌಶಲ್ಯ ಆಗುತ್ತೆ. ಆಸ್ತಿ ಆಗಲ್ಲ, ತಿಳುವಳಿಕೆ ಅನ್ವಯ ಆಗಲ್ಲ. ಓಕೆ, ಯಾಕಾಗಲ್ಲ ಅಂತ? ಆಸ್ತಿ ಅಂದ್ರೆ ಅದೇನು ಬರೋದಿಲ್ಲ ಇದರಲ್ಲಿ. ಅನ್ವಯ ಅಪ್ಲಿಕೇಬಲ್ ಅಂದ್ರೆ ಬೋಧನಾ ಚಾಲಕ ವಲಯಕ್ಕೆ ಸಂಬಂಧಿಸಿದ ಬೋಧನಾ ಉದ್ದೇಶ ಅನ್ವಯ ಅಂದ್ರೆ ಒಂದಲ್ಲಿ ಕಲ್ತಿರ್ತಕ್ಕ ಜ್ಞಾನವನ್ನ ಇನ್ನೊಂದಲ್ಲಿ ಅದನ್ನ ಅಪ್ಲಿಕೇಬಲ್ ಮಾಡೋದಾಗುತ್ತೆ. ಸೊ ಅದಾಗಲ್ಲ. ತಿಳುವಳಿಕೆ ಅಂದ್ರೆ ಜಸ್ಟ್ ಅದೇನಾಗುತ್ತೆ, ಒಂದು ವಿಷಯದ ಬಗ್ಗೆ ತಿಳುವಳಿಕೆ ಆಗುತ್ತೆ, ಇದಾಗಲ್ಲ. ಇದು ಕೌಶಲ್ಯ ಸರಿಯಾದ ಆನ್ಸರ್ ಆಗುತ್ತೆ. ಚರ್ಚಾ ವಿಧಾನದ ಪ್ರಮುಖ ಉದ್ದೇಶವೆಂದರೆ ಸಾಮೂಹಿಕ ಆಲೋಚನೆಯನ್ನು ಬೆಳೆಸೋದು. ಯಾಕಂದ್ರೆ ಚರ್ಚೆ ಮಾಡೋಕೆ ಒಬ್ಬನೇ ಕುಂತು ಚರ್ಚೆ ಮಾಡಲ್ಲ, ಹಲವಾರು ಜನ ಸುತ್ತಮುತ್ತ ಕುಂತು ಇದು ಸರಿ, ಇದು ತಪ್ಪು, ಇದು ರಾಂಗು, ಇದು ರೈಟು ಅಂತಾಗ ಒಬ್ಬರು ಎಲ್ಲಾರು ಜ್ಞಾನ ಅಲ್ಲಿ ಹೊರಗೆ ಬೀಳುತ್ತೆ, ಎಲ್ಲಾರು ತಮ್ಮಲ್ಲಿ ಇರ್ತಕ್ಕಂಥ ಸಾಮರ್ಥ್ಯ ಹೊರಗೆ ಬೀಳುತ್ತೆ. ಅವಾಗ ಒಬ್ಬರ ಸಾಮರ್ಥ್ಯ ಎಲ್ಲರೂ ಕೇಳ್ತಾರೆ, ಎಲ್ಲರ ಸಾಮರ್ಥ್ಯ ಅವನೊಬ್ಬನೇ ಕೇಳ್ತಾರೆ. ಅಂದ್ರೆ ಎಲ್ಲರೂ ಕೂಡ ಚರ್ಚೆಗಳು ವಿನಿಮಯ ಆಗೋದ್ರಿಂದ ಅಲ್ಲಿ ನಾಲೆಜ್ ಜಾಸ್ತಿ ಹೊರಗಡೆ ಬರುತ್ತೆ. ಅದನ್ನ ಆ ನಾಲೆಜ್ನ ಎಲ್ಲರೂ ಪಡ್ಕೊಂತಾರೆ, ಯಾಕಂದ್ರೆ ಚರ್ಚೆಯಲ್ಲಿ ಎಲ್ಲರೂ ಇನ್ವಾಲ್ವ್ ಆಗಿರ್ತಾರಲ್ಲ. ಸೊ ಚರ್ಚೆಗಳ ಪ್ರಮುಖ ಉದ್ದೇಶ ಸಾಮೂಹಿಕ ಆಲೋಚನೆ ಮತ್ತು ತೀರ್ಮಾನ. ಅಂದ್ರೆ ಎಲ್ಲರೂ ಕೂಡ ಒಂದು ಚರ್ಚೆ ಒಂದು ನಿರ್ದಿಷ್ಟ ಅಂತಿಮ ಹಂತಕ್ಕೆ ತಲುಪಬೇಕಾದ್ರೆ ಎಲ್ಲರೂ ಒಮ್ಮತಕ್ಕೆ ಬರ್ಬೇಕಲ್ಲ, ಅದು ಇದಾಗುತ್ತೆ. ವೈಯಕ್ತಿಕ ತೀರ್ಮಾನ ಆಗಲ್ಲ, ಸಾಮೂಹಿಕ ನಿರ್ಧಾರ ಮತ್ತು ಸಾಮೂಹಿಕ ನಿರ್ಧಾರ ಆಗಲ್ಲ. ಸಾಮೂಹಿಕ ನಿರ್ಧಾರ ಆಗುತ್ತೆ ಆದ್ರೆ ವೈಯಕ್ತಿಕ ಆಲೋಚನೆ ಆಗಲ್ಲ. ವೈಯಕ್ತಿಕ ಆಲೋಚನೆ ಮತ್ತು ತೀರ್ಮಾನ ಆಗಲ್ಲ, ಅಲ್ಲಿ ಸಾಮೂಹಿಕ ಆಲೋಚನೆ ಇರಬೇಕು ಮತ್ತು ತೀರ್ಮಾನ ಬರಬೇಕು. ಓಕೆ, ಕೆಳಗಿನ ಯಾವ ಆಧಾರವು ಇತಿಹಾಸದ ವಿಷಯವನ್ನು ಪರಿಣಾಮಕಾರಿಯಾಗಿ ಬೋಧಿಸಲು ಪ್ರಾಥಮಿಕ ಆಧಾರವಾಗಿದೆ ಅಂತಿದೆ? ಅವು ಸ್ಮಾರಕಗಳು. ಯಾವುದು? ಸ್ಮಾರಕಗಳು. ಓಕೆ, ಇತಿಹಾಸದ ಆಧಾರ ಅಂದ್ರೆ ಇದು ಆಧಾರ್ ಕಾರ್ಡ್ ಅಲ್ಲ, ಯಾವ ಅಂದ್ರೆ ದಾಖಲೆಗಳು ಅಂತ ಅರ್ಥ ಆಗುತ್ತೆ. ಇತಿಹಾಸ ವಿಷಯವನ್ನು ಪರಿಣಾಮಕಾರಿಯಾಗಿ ಬೋಧಿಸಲು ಸ್ಮಾರಕಗಳು ಬೇಕಲ್ಲ, ಅದು ಒಂದು ಆಧಾರ. ರಾಜ ಇಲ್ಲೇ ಕುಂತಿರೋದು ನೋಡಪ್ಪ, ದಿನ ಬೆಳಗಾಗಿ ಎದ್ದು ರಾಜ ಇಲ್ಲೇ ರಾಜ್ಯ ಸಭೆಯನ್ನು ಮಾಡ್ತಿದ್ದ, ಅದು ಸ್ಮಾರಕ ಒಂದು ಕೋಟೆ ಆಗಿರ್ಬೋದು, ಕೋಟೆ ಒಳಗಿದ್ದ ಅರಮನೆ, ಈ ತರ ಸ್ಮಾರಕಗಳು ಇರಬೇಕು. ದಿನಪತ್ರಿಕೆ ಅದು ದಿನನಿತ್ಯದ ಪ್ರಚಲಿತ ವಿಷಯದ ಬೋಧನೆ ಅವಶ್ಯಕ ಆಗಿರುತ್ತೆ. ಪುಸ್ತಕಗಳು ಕೂಡ ಒಂದು ನಿರ್ದಿಷ್ಟ ವಿಷಯಗಳ ಸಂಬಂಧಪಟ್ಟಂಗಿರುತ್ತೆ. ಸಂದರ್ಶಕರ ದಾಖಲೆಗಳಂದ್ರೆ ಬಂದೋದರದಿರುತ್ತೆ, ಬಟ್ ಸ್ಯಾಂಗು ಆ ಥರ ಇರುತ್ತಲ್ಲ, ಅವ್ರ ದಾಖಲೆಗಳಲ್ಲಿ ಸ್ವಲ್ಪ ಇರುತ್ತೆ. ಬಟ್ ಇತಿಹಾಸನ ಪರಿಣಾಮಕಾರಿಯಾಗಿ ಬೋಧನೆ ಮಾಡ್ಬೇಕಂದ್ರೆ ಮಗು ನೋಡ್ಬೇಕು, ಇದು ರಾಜ ಹಿಂಗ್ ಕಟ್ಸಿದ್ನ, ಇಲ್ಲಿ ಕುಂದಿರ್ತಿದ್ನ, ಇಲ್ಲಿ ಕುಂತು
ರಾಜ್ಯಸಭೆಯಲ್ಲಿ ಏನು ಹೇಳಿಕೆ ನೀಡ್ತಿದ್ನ, ನ್ಯಾಯ ನೀಡ್ತಿದ್ನ, ತೀರ್ಮಾನ ನೀಡ್ತಿದ್ನ, ಈ ಥರ ಎಲ್ಲ ಆ ಮಗು ಅದು ನೋಡಿದ ತಕ್ಷಣ, ಸ್ವಲ್ಪ ನೋಡಿದ ತಕ್ಷಣ ಚಿತ್ರ ಬರಬೇಕು. ಫಾರ್ ಎಕ್ಸಾಂಪಲ್ ಆಗಿ ತಾಜ್ ಮಹಲ್. ತಾಜ್ ಮಹಲ್ ಅಂದ ತಕ್ಷಣ ಸಮಾಧಿ ನೋಡ್ತೀವಿ, ತನ್ನ ಏನು ಪ್ರೇಯಸಿಗಾಗಿ ಏನು ಮುಂತಾದ ಇದಕ್ಕಾಗಿ ಕಳಿಸಿದ್ನ ಅಂತ ಅವ್ರು ನೋಡಬೇಕು, ಅನುಭವಿಸ್ಬೇಕು. ಅವಾಗ ಮಕ್ಕಳಲ್ಲಿನ ಏನು ಪರಿಣಾಮ ಜಾಸ್ತಿ ಉಂಟಾಗುತ್ತೆ. ನೋಡಬೇಕು, ಮುಟ್ಬೇಕು, ಅದರ ಅನುಭವ ಫೀಲ್ಸ್ ನೋಡ್ಬೇಕಾಗುತ್ತೆ. ಕೆಳಗಿನವುಗಳಲ್ಲಿ ಯಾವುದು ಶಿಕ್ಷಕರ ನಡುವೆ ವ್ಯವಸ್ಥಿತ ಚರ್ಚೆ ಅಲ್ಲ? ಶಿಕ್ಷಕರ ನಡುವೆ, ತರಗತಿಯಲ್ಲಿ ಪಾಠದ ನಡುವೆ ಚರ್ಚೆ. ಓಕೆ, ಇದು ವ್ಯವಸ್ಥಿತ ಚರ್ಚೆ ಅಲ್ಲ. ಯಾಕಂದ್ರೆ ತರಗತಿಯಲ್ಲಿ ಪಾಠದ ನಡುವೆ, ಪಾಠ ಮಾಡ್ಬೇಕಾದ್ರೆ ನಡುವೆ ಚರ್ಚೆ ಮಾಡ್ಕೊಂಡು ಬೇರೆ ಯಾವುದೋ ವಿಷಯ ಚರ್ಚೆ ಮಾಡಿದ್ರೆ ಅದು ವ್ಯವಸ್ಥಿತ ಚರ್ಚೆ. ಚರ್ಚೆ ಮಾಡ್ಬೇಕಾದ್ರೆ ಹೆಂಗಿರ್ಬೇಕು? ಒಂದು ಚರ್ಚೆಗೋಷ್ಠಿ ಮಾಡ್ಬೇಕು, ವಿಚಾರ ಸಂಕಿರಣ ಮಾಡ್ಬೇಕು, ವಿಚಾರಗೋಷ್ಠಿ ಇರ್ಬೇಕು. ಇವು ಮೂರು ಸರಿ ಇದಾವೆ, ಬಟ್ ಇದು ಅಲ್ಲ. ಓಕೆ, ವಿದ್ಯಾರ್ಥಿಗಳ ಭಾಷಾ ಸಾಮರ್ಥ್ಯವನ್ನು ಈ ಕೆಳಗಿನ ಈ ಯಾವ ವಿಧದ ಪರೀಕ್ಷೆಯಿಂದ ವ್ಯಾಪಕವಾಗಿ ಅಳೆಯಬಹುದಾಗಿದೆ ಅಂದ್ರೆ ಪ್ರಬಂಧ ಮಾದರಿ ಪರೀಕ್ಷೆಯಿಂದ ವ್ಯಾಪಕವಾಗಿ ಅಳೆಯಬಹುದು. ಅದರಿಂದ ಪ್ರಬಂಧ ಮಾದರಿ. ಭಾಷಾ ಸಾಮರ್ಥ್ಯ, ಯಾವ್ದ್ರ ಸಾಮರ್ಥ್ಯ ಫಸ್ಟ್ ಇಂಟರ್ವ್ಯೂ, ಯಾವ್ದ್ರ ಸಾಮರ್ಥ್ಯ? ಭಾಷಾ ಸಾಮರ್ಥ್ಯ. ಆಕ್ಚುಲಿ ಪ್ರಶ್ನೆ ಪತ್ರಿಕೆ ಈ ತರ ರೌಂಡ್ ಮಾಡ್ಕೊಳ್ಳಿ, ನಿಮ್ಗೆ ಸ್ವಲ್ಪ ನಾಳೆ ಅಂದ್ರೆ ಮೈಂಡ್ ಅಲ್ಲಿ ಕಾನ್ಸಂಟ್ರೇಷನ್ ಆಗುತ್ತೆ, ಆನ್ಸರ್ ನಿಮ್ಗೆ ಪಕ್ಕ ನಿಮ್ಗೆ ಕೊಡುತ್ತೆ. ಭಾಷೆ ಅಂದ್ರೆ ಬಹು ಆಯ್ಕೆ ಮಾಡಿದ್ರೆ ಭಾಷೆ ನೆಸಿಟಿ ಇಲ್ಲ, ಜಸ್ಟ್ ಒಂದು ಅಕ್ಷರ ಗೊತ್ತಿದ್ರೆ ಸಾಕು, ಜಸ್ಟ್ ಒಂದು ಕ್ಲೀವ್ ಕೊಡಲಿ ಅಂತಾರಲ್ಲ, ಅದು ಕ್ಲೀವ್ ಕೊಟ್ರೆ ಸಾಕು, ಅಲ್ಲಿ ಭಾಷೆ ಬರೋಕ್ಕಾಗಲ್ಲ. ಲಘು ಉತ್ತರ ಮಾದರಿ, ಜಸ್ಟ್ ಒನ್ ವರ್ಡ್, ತಾಜ್ ಮಹಲ್ ಯಾರು ಕಳಿಸಿದ್ರು? ಶಾಜಹಾನ್, ಹೌದಾಯ್ತು, ಇದಲ್ಲ. ಲಘು ಉತ್ತರ ಮಾದರಿ ಇದು ಆಗಲ್ಲ. ಪ್ರಾಯೋಗಿಕ ಮಾದರಿ, ಪ್ರಯೋಗ ಮಾಡ್ಬೇಕಾಗ್ತ. ಪ್ರಯೋಗ ಅಂದ್ರೆ ಏನು? ಬರೆಯೋದಿರಲ್ಲ, ಕೆದರೋದು, ತೋಡೋದು, ಏನೋ ಅನ್ವೇಷಣೆ ಮಾಡೋದು, ಈ ತರ ಇರ್ತದೆ. ಅಂದ್ರೆ ಇದು ಸಮಾಜ ವಿಜ್ಞಾನದಲ್ಲಿ, ಹೌದಾ? ಇಲ್ಲ, ಉತ್ಖನನ ಅಂತ ಕರಿತೀವಿ. ಆದ್ರೆ ಭಾಷೆ ಸಾಮರ್ಥ್ಯ ಹೇಳ್ಬೇಕಾದ್ರೆ ಅವನು ಪ್ರಬಂಧ ಬರೆಯಕ್ಕೆ ಕೊಡ್ಬೇಕು. ಒಂದು ಕತೆ ಬರೆಯಪ್ಪ, ಸ್ಟೋರಿ ಬರಿ, ಇಲ್ಲ ಏನು ಐತಿಹಾಸಿಕ ಘಟನೆ ಯಾವುದೋ ಒಂದು ಇದು ಸಬ್ಜೆಕ್ಟ್ ಕೊಟ್ಬಿಟ್ಟು ಇದ್ರ ಬಗ್ಗೆ ವಿವರಣಾತ್ಮಕ ಪ್ರಬಂಧ ಬರೆ ಅಂದಾಗ ಅವನು ತನ್ನ ಆಲೋಚನೆಯಿಂದ ಜಾಸ್ತಿ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಾವಾಗ ಅವ್ನ ಭಾಷೆ ಇಂಪ್ರೂವ್ ಸ್ಟಾರ್ಟ್ ಆಗುತ್ತೆ. ಓಕೆ, ರೈಟ್. ಕೆಳಗಿನ ಯಾವ ಮೌಲ್ಯವು ವಿದ್ಯಾರ್ಥಿಗಳಲ್ಲಿ ಪ್ರಪಂಚದ ಭೌಗೋಳಿಕ ಮತ್ತು ಆರ್ಥಿಕ ಪರಿಕಲ್ಪನೆಗಳ ಬಗ್ಗೆ ತಾರ್ಕಿಕ ಮನೋಭಾವನೆಯನ್ನು ಬೆಳೆಸುತ್ತದೆ? ಅದು ಕೆಳಗಿನ ಯಾವ ಮೌಲ್ಯವು ವಿದ್ಯಾರ್ಥಿಗಳಲ್ಲಿ ಪ್ರಪಂಚದ ಭೌಗೋಳಿಕ ಮತ್ತು ಆರ್ಥಿಕ ಪರಿಕಲ್ಪನೆಗಳ ಬಗ್ಗೆ, ಯಾವುದ್ರ ಬಗ್ಗೆ ಈ ತರ ಮಾಡಿಕೊಡು ಅಂತ ಹೇಳ್ತೀನಿ ಪ್ರತಿ ಸರಿ ನೋಡ್ಕೊಳ್ಳಿ. ಪ್ರಪಂಚದ, ಯಾಕಂದ್ರೆ ಪ್ರಶ್ನೆ ದೊಡ್ಡದಾಗ ಸ್ವಲ್ಪ ನಮ್ಗೆ ಅದಿದೆ ಅಂತ ಕನ್ಫ್ಯೂಸ್ ಆಗುತ್ತೆ. ಪ್ರಪಂಚದ ಭೌಗೋಳಿಕ ಮತ್ತು ಆರ್ಥಿಕ ಪರಿಕಲ್ಪನೆಗಳ ಬಗ್ಗೆ, ಯಾವುದು? ಬೌದ್ಧಿಕ ಅಂತ ಆಗುತ್ತೆ. ಯಾವ್ದಾಗುತ್ತೆ? ಅವುಗಳ ಬಗ್ಗೆ, ಪರಿಕಲ್ಪನೆಗಳ ಬಗ್ಗೆ ತಾರ್ಕಿಕ ಮನೋಭಾವನ ಬೆಳೆಸಬೇಕು. ಯಾವ್ದು ಏನ್ ಬೆಳೆಸ್ಬೇಕು? ತಾರ್ಕಿಕ ಮನೋಭಾವನ ಬೆಳೆಸ್ಬೇಕಂದ್ರೆ ಅವನು ಬೌದ್ಧಿಕ ಉದ್ದೇಶ ಆಗಿರುತ್ತೆ. ಸೌಂದರ್ಯೋಪಾಸನೆ ಅಲ್ಲ, ಇದು ಆಗಲ್ಲ. ಸಾಂಸ್ಕೃತಿಕತೆ ಬೆಳೆಸೋದಲ್ಲ, ಏನು ಉಪಯುಕ್ತತೆ ಆಗಲ್ಲ. ಯಾವ್ದಾಗುತ್ತೆ? ಬೌದ್ಧಿಕ ಆಗುತ್ತೆ. ಸೊ ಇಲ್ಲಿವರೆಗೆ 2014 ಮತ್ತು 2017ನೇ ಸಾಲಿನ ಟಿ ಪರೀಕ್ಷೆ ಕೇಳಿದಂಥ ಪ್ರಶ್ನೆಗಳನ್ನು ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ 2019 ಮತ್ತೆ 19 20 20 ಮತ್ತೆ 21 ಈ 3 ವರ್ಷದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಓಕೆ, ಎಲ್ಲರಿಗೂ ಇಲ್ಲಿವರೆಗೆ ನಾನು ನೋಡಿದ ಇಲ್ಲಿವರೆಗೆ ನನ್ನ ಬೋಧನೆಯನ್ನು ಕೇಳಿದಂಥ ಎಲ್ಲರಿಗೂ ತುಂಬ ಧನ್ಯವಾದಗಳು. ಈ ರೀತಿಯ ಪ್ರಶ್ನೆಗಳನ್ನು ನೋಡಿ, ಯಾಕಂದರೆ ಯಾವಾಗಲೂ ಯಾವುದೇ ಪರೀಕ್ಷೆಗೆ ಹೋಗ್ಬೇಕಾದ್ರೂ ಪೂರ್ವದಲ್ಲಿ ಇಂಥ ಪ್ರಶ್ನೆಗಳು ನೋಡೋದ್ರಿಂದ ನಮಗೆ ಪ್ರಶ್ನೆಗಳ ಆಧಾರದ ಮೇಲೆ ಕೆಲವೊಂದು ಆನ್ಸರ್ ನೀವು ಓದದೇ ಇರೋದು ಕೂಡ ಒಳ್ಳೆಯ ಪ್ರಶ್ನೆ ಪತ್ರಿಕೆ ಓದೋದ್ರ ಮೂಲಕ ನಿಮಗೊಂದು ಐಡಿಯಾ ಸಿಗುತ್ತೆ. ಆಲ್ಮೋಸ್ಟ್ ಇದೇ ಅಂತಲ್ಲ, ಪ್ರತಿ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ, ಯಾವುದೇ ಎಕ್ಸಾಮ್ ಹೋಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಕಂಪಲ್ಸರಿ ಆಗಿ ನೋಡ್ಕೊಳ್ಳಿ. ಎಸ್ಪೆಷಲಿ ಈ ಥರ ಎಕ್ಸ್ಪ್ಲನೇಷನ್ ನಂದಂತಲ್ಲ, ಯಾರದೇ ಎಕ್ಸ್ಪ್ಲನೇಷನ್ ಇರುತ್ತಲ್ಲ, ಅವ್ರ ಪ್ರಶ್ನೆಗಳನ್ನ ಯಾವ ರೀತಿ ಮಾರ್ಕ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಅವ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತಾರೆ, ಅದನ್ನ ಸ್ವಲ್ಪ ಅನಲೈಸ್ ಮಾಡಿ. ಯಾಕಂದ್ರೆ ನಿಮ್ಗೆ ಆನ್ಸರ್, ಪ್ರತಿಯೊಬ್ಬರಿಗೂ ಆನ್ಸರ್ ಗೊತ್ತಿರುತ್ತೆ, ಹೊರಗೆ ಬಂದ ನಾ ಈ ಥರ ಅನ್ಕಲಿಲ್ಲ, ಈ ಪ್ರಶ್ನೆ ಈ ಥರ ಅಂದ್ರೆ ನಾ ಆನ್ಸರೇ ಮಾಡಿಬಿಡ್ತಿದ್ದೆ. ಸೊ ಅಲ್ಲಿ ನಿಮ್ಗೆ ಮಿಸ್ಟೇಕ್ಸ್ ಆಗೋದು ಎಲ್ಲಿ ಅಂದರೆ ನಿಮ್ಗೆ ಗೊತ್ತಿದ್ದು ತಪ್ಪು ಮಾಡೋದು.
ಸೊ ಪ್ರಶ್ನೆಗಳನ್ನು ಅನಲೈಸ್ ಮಾಡ್ಕೋದು ಫಸ್ಟ್ ಕಲೀರಿ. ಯಾಕಂದರೆ ನಿಮ್ಗೆ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಆನ್ಸರ್ ಗೊತ್ತಿರುತ್ತೆ. ಗೊತ್ತಿರಲಾರ್ದೆ ಆನ್ಸರ್ ಯಾರಿಗೂ ಇರಲ್ಲ. ಆಲ್ಮೋಸ್ಟ್ 90% ಇರುತ್ತೆ, ಎಲ್ಲೋ 1% ಗೊತ್ತಿರಲ್ಲ. ಬಟ್ ಕರೆಕ್ಟಾಗಿ ಅನಲೈಸ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಪರೀಕ್ಷೆಗೆ ಹೋಗೋದಕ್ಕಿಂತ ಮುಂದೆ ಇಂಥ ವಿಡಿಯೋಗಳಾಗಲಿ ಅಥವಾ ಪ್ರಶ್ನೆ ಪತ್ರಿಕೆಗಳನ್ನು ಓದಿಕೊಂಡು, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕಂಪಲ್ಸರಿ ಓದಿ. ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.